ಟಾಟಾ ಸಿಯರಾ ಲಾಂಚ್ ಆಗಿ ಆಲ್ಮೋಸ್ಟ್ 7 ಮಂತ್ಸ್ ಆಗಿದೆ ನಮ್ಮ ಇಂಡಿಯಾದಲ್ಲಿ. ಸೊ ನೀವೇ ತುಂಬ ವೀಡಿಯೋಸ್ ನೋಡಿರ್ತೀರ ಯೂಟ್ಯೂಬಲ್ಲಿ. ಸೊ ಇದ್ರ ಬಗ್ಗೆ ಪ್ರೋಸ್ ಆಗಿರ್ಬೋದು, ಕಾನ್ಸ್ ಆಗಿರ್ಬೋದು. ಸೊ ಅದಕ್ಕೆ ನಾವು ರಿವಿಸಿಟ್ ಮಾಡಿದ್ದೀವಿ. ಸೊ ಈ ಕಾರ್ ಬಗ್ಗೆ ಫುಲ್ ಡೀಟೇಲ್ಸ್ ನಿಮಗೆ ಇನ್ ಡೆಪ್ತಾಗಿ ಏನೇನು ಸ್ಪೆಸಿಫಿಕೇಷನ್ ಇದೆ, ಏನು ಪ್ರೋಸು, ಏನು ಕಾನ್ಸು, ಸೊ ನಿಮ್ಮ ಮನಸ್ಸಲ್ಲಿ ಏನೇನು ಕ್ವೆಶನ್ಸ್ ಇದೆ, ಸೊ ಎಲ್ಲ ನಾನು ಕ್ಲಾರಿಫಿಕೇಶನ್ ಈ ವಿಡಿಯೋದಲ್ಲಿ ಮಾಡಿದ್ದೀನಿ. ಗಾಡಿ ಟೆಸ್ಟ್ ಡ್ರೈವ್ ಆಯಿತು, ನೀವು ಹೇಳಿದ ಥರ ಎಲ್ಲ ಟೆರೇನಲ್ಲಿ, ಆಫ್ ರೋಡ್ ಟೆರೇನಲ್ಲಿ ಆಯಿತು, ಮಳೆನೂ ಬಂತು. ಸೊ ಮಳೆಯಲ್ಲಿನೂ ಓಡಿಸ್ಬಿಟ್ಟಿದ್ದೀವಿ. ನೀವು ಹಂಗೆ ನೋಡ್ತಾನೆ ಇರ್ಬೋದು, ಪಂಚ್ ಆಗಿರ್ಬೋದು, ಸಫಾರಿ ಆಗಿರ್ಬೋದು, ಕರ್ವ್ ಆಗಿರ್ಬೋದು, ಸೊ EV ವೆಹಿಕಲ್ ಆಗಿರ್ಬೋದು, ಟಾಟಾ EV ವೆಹಿಕಲ್ಸು, ನೆಕ್ಸಾನು. ಅಂದರೆ ಬ್ಯಾಂಗ್ಳೂರಲ್ಲಿ ತುಂಬ ಸ್ಟೋರ್ಸ್ ಇದೆ. ಸೊ ಇವ್ರ ಹತ್ರ ಪರ್ಟಿಕ್ಯುಲರ್ಗೆ ಈ ಶೋರೂಮಲ್ಲಿ ಏನಕ್ಕೆ ಪರ್ಚೇಸ್ ಮಾಡಬೇಕಂದ್ರೆ, ಸೊ ಇವ್ರು ಕೊಡೋ ಪ್ರೈಸು ಪ್ಲಸ್ ಆಫರ್ಸು ನಿಮಗೆ ಬ್ಯಾಂಗ್ಳೂರಲ್ಲಿ ಎಲ್ಲೂ ಸಿಗಲ್ಲ. ಸೊ ಆ ಥರ ಒಂದು ಚಾಲೆಂಜಿಂಗ್ ಆಫರ್ಸು ಪ್ಲಸ್ಸು ನಿಮಗೆ ಕಾಂಪ್ಲಿಮೆಂಟ್ರಿ ಗಿಫ್ಟ್ಸ್ ಎಲ್ಲ ನಮ್ಮ ಚಾನಲ್ ಕಡೆಯಿಂದ ಬಂದರೆ ನಿಮಗೆ ಸಿಗುತ್ತೆ. ಪಕ್ಕದಲ್ಲೇ ಬಂದ್ಬಿಟ್ಟು ಒಂದು ಯೂಜ್ ಗ್ರೌಂಡ್ ಇದೆ. ಸೊ ಅದರಲ್ಲಿ ನೀವು ಕಾರ್ನ ಟೆಸ್ಟ್ ಡ್ರೈವ್ ತೊಗೊಂಡು ಹೋಗ್ಬೋದು. ಸೊ ಅದು ಮಾತ್ರ ಇಲ್ಲ, ಅಲ್ಲಿ ಆಫ್ ರೋಡಿಂಗ್ ಎಕ್ಸ್ಪೀರಿಯನ್ಸ್ ಎಲ್ಲ ನೀವು ಮಾಡ್ಬೋದು. ಇನ್ನೊಂದು ಏನಕ್ಕಪ್ಪ ಪರ್ಚೇಸ್ ಮಾಡಬೇಕಂದ್ರೆ, ಆಪೋಸಿಟೇ ಬಂದ್ಬಿಟ್ಟು ಕೋಲಾರ ಹೈವೇ ಇದೆ. ಸೊ ಇನ್ ಕೇಸ್ ನೀವು ಈ ಗಾಡಿದು ಫುಲ್ ಪೊಟೆನ್ಷಿಯಲ್ ತಿಳ್ಕೊಬೇಕು, ಸೊ ಹೈ ಸ್ಪೀಡ್ ಓಡಿಸಬೇಕು ಅಂದ್ರೆ ಕೋಲಾರ ಹೈವೇ ಇದೆ. ಸೊ ಅಲ್ಲಿ ಕೂಡ ನೀವು ಓಡಿಸಿ ಗಾಡಿ ಹೆಂಗಿದೆ, ಹೆಂಗೆ ಪರ್ಫಾರ್ಮ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಈ ವಿಡಿಯೋದಲ್ಲಿ ನಾವು ಎಲ್ಲಿ ಬಂದಿದ್ದೀವಿ ಅಂದರೆ, ಆವ್ಲಳ್ಳಿಯಲ್ಲಿರುವ ಕಾವೇರಿ ಟಾಟಾ ಮೋಟರ್ಸ್ ಅಂತ ಬಂದ್ಬಿಟ್ಟು ಒಂದು ಬ್ರ್ಯಾಂಡ್ ನ್ಯೂ ಟಾಟಾ ಶೋರೂಮ್ಗೆ ಬಂದಿದ್ದೀವಿ. ಸೊ ಇವ್ರ ಹತ್ರ ಬಂದ್ಬಿಟ್ಟು ಇವಾಗ ಎಕ್ಸ್ಕ್ಲೂಸಿವ್ ಆಗಿ ಒಳ್ಳೆ ಆಫರ್ಸ್ ನಡೀತಾ ಇದೆ. ಸೊ ಇವ್ರು ಬಂದ್ಬಿಟ್ಟು ನಮ್ಮ ಬ್ಯಾಂಗ್ಳೂರಲ್ಲೇ ಒನ್ ಆಫ್ ದ ಮೋಸ್ಟ್ ಟ್ರಸ್ಟೆಡ್ ಶೋರೂಮ್ ಅಂತ ಹೇಳ್ಬೋದು. ನೀವು ಬೇಕಂದರೆ ಗೂಗಲಲ್ಲಿ ರಿವ್ಯೂಸ್ ಕೂಡ ನೋಡ್ಬೋದು. ಸೊ ಆಲ್ಮೋಸ್ಟ್ 5 ಸ್ಟಾರ್ ರೇಟಿಂಗ್ಸ್ ಇದೆ ಇವ್ರ ಹತ್ರ. ಸೊ ಇವತ್ತು ಬಂದ್ಬಿಟ್ಟು ಫೀಚರ್ ಆಗಿರೋ ಕಾರ್ ಬಂದ್ಬಿಟ್ಟು ನಮ್ಮ ವಿಡಿಯೋದಲ್ಲಿ ಸೊ ಟಾಟಾ ಸಿಯರಾ. ಸೊ ಇದು ಮಾತ್ರ ಇಲ್ಲ, ಇವ್ರ ಹತ್ರ ತುಂಬ ವೆರೈಟೀಸ್ ಆಫ್ ಟಾಟಾ ಕಾರ್ಸ್ ಇದೆ. ಸೊ ಟಾಟಾ ಪಂಚ್ ಆಗಿರ್ಬೋದು, ಟಾಟಾ ಅಲ್ಲಿ ಬಂದ್ಬಿಟ್ಟು EV ಕಾರ್ಸ್ ಆಗಿರ್ಬೋದು, ಟಾಟಾ ಕರ್ವ್ ಆಗಿರ್ಬೋದು, ಟಾಟಾ ಹ್ಯಾರಿಯರ್ ಆಗಿರ್ಬೋದು, ತುಂಬ ಕಾರ್ಸ್ ಇದೆ. ಎಲ್ಲ ಕಾರ್ಸ್ ಬಗ್ಗೆ ನಿಮಗೆ ಡೀಟೇಲ್ಸ್ ಆಗಿ ವಿಡಿಯೋ ಕಂಪ್ಲೀಟ್ ಆಗಿ ನಿಮಗೆ ಇರುತ್ತೆ. ಸೊ ಮೇನ್ ವಿಡಿಯೋ ಏನಂದರೆ ಟಾಟಾ ಸಿಯಾರಾ ಬಗ್ಗೆನೇ. ಸೊ ತುಂಬ ಜನ ಬಂದ್ಬಿಟ್ಟು ಈ ಟಾಟಾ ಸಿಯಾರಾ ಈಸ್ಕೊಳ್ಳೋಕ್ಕಿಂತ ಮುಂಚೆ ಒಂದು ಡೌಟ್ ಇರುತ್ತೆ, ಈ ಕಾರ್ ಹೆಂಗಿರುತ್ತೆ. ಸೊ ತುಂಬ ಮಾರ್ಕೆಟಲ್ಲಿ, ತುಂಬ ಯೂಟ್ಯೂಬಲ್ಲೆಲ್ಲ ತುಂಬ ವೀಡಿಯೋಸ್ ಇದೆ. ಸೊ ಇವಾಗ ಕರ್ನಾಟಕದಲ್ಲಿ ಬಂದ್ಬಿಟ್ಟು ನಾವು ಒಂದು ಫಸ್ಟ್ ಟೈಮ್ ಆಗಿ ಆಲ್ಮೋಸ್ಟ್ ಒಂದು 6-7 ಮಂತ್ಸ್ ಆಗಿದೆ ಈ ಕಾರ್ ಲಾಂಚ್ ಆಗಿ. ಕಂಪ್ಲೀಟ್ ಡೀಟೇಲ್ ಆಗಿ ಒಂದು ವೀಡಿಯೋ ಮಾಡ್ತಾ ಇದ್ದೀನಿ. ನನ್ನ ಪರ್ಸ್ನಲ್ ಒಪಿನಿಯನ್ ಏನಿದೆ, ಸೊ ಈ ಕಾರ್ ಬಗ್ಗೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ ವಿತ್ ಟೆಸ್ಟ್ ಡ್ರೈವ್ ಸಮೇತ. ಸೊ ಇವಾಗ ಸರ್ ಜೊತೆ ಇದ್ದಾರೆ, ಸರ್ನ ವೆಲ್ಕಮ್ ಮಾಡೋಣ. ಸೊ ನಿಮ್ಮ ಮೈನಲ್ಲಿನೂ ಏನೇನು ಕ್ವಶನ್ಸ್ ಇದೆ ಅಲ್ಲ ನಾನು ನೋಟ್ ಡೌನ್ ಮಾಡ್ಕೊಂಡು ಬಂದಿದ್ದೀನಿ. ಆ ಕ್ವಶನ್ಸ್ ಕೂಡ ಕೇಳೋಣ. ಸೊ ಏನೇನು ಹೇಳ್ತಾರೆ, ಸೊ ಏನೇನು ಆಫರ್ಸ್ ಇದೆ, ಸೊ ಎಲ್ಲ ವಿಡಿಯೋದಲ್ಲಿ ತಿಳಿಸ್ತೀವಿ. ಸೊ ನೀವು ಯಾರಾದರೂ ಬಂದ್ಬಿಟ್ಟು ಟಾಟಾ ಸಿಯಾರಾನ ಈಸ್ಕೊಳ್ಳೋಂಗಿದ್ರೆ ಈ ವಿಡಿಯೋ ಪೂರ್ತಿಯಾಗಿ ಒಂದ್ಸತಿ ನೋಡಿ, ಕಾರ್ ಈಸ್ಕೊಳ್ಳೋಕ್ಕಿಂತ ಮುಂಚೆ. ಸರ್ ಜೊತೆ ಇದ್ದಾರೆ, ಸರ್ನ ಫಸ್ಟ್ ಚಾನಲ್ಗೆ ವೆಲ್ಕಮ್ ಮಾಡೋಣ. ಸೊ ಹಾಯ್ ಸರ್. ಹಾಯ್ ಸರ್. ಸರ್ ನಿಮ್ಮ ಹೆಸರು? ಸರ್ ಯಶವಂತ್ ಸರ್. ಸರ್ ಎಕ್ಸಾಕ್ಟಾಗಿ ನಿಮ್ಮ ಶೋರೂಮ್ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ನಮ್ಮ ವ್ಯೂವರ್ಸ್ಗೆ ಒಂದ್ಸತಿ ಹೇಳಿ ಸರ್. ಎಕ್ಸಾಕ್ಟ್ ಆಗಿ ನಮ್ದು ಶೋರೂಮ್ ಬಂದ್ಬಿಟ್ಟು ಆವ್ಲಲ್ಲಿ ಹೊಸಕೋಟೆ ರೋಡ್ ಕೇರ್ಪುರಂಗೆ ನಿಯರ್ ಆಗುತ್ತೆ. RTO ಟೆಸ್ಟಿಂಗ್ ಗ್ರೌಂಡ್ ಪಕ್ಕದಲ್ಲೇ ಇದೆ ಸರ್. RTO ಟೆಸ್ಟಿಂಗ್ ಗ್ರೌಂಡ್ ಪಕ್ಕದಲ್ಲೇ ಇದೆ. ನಿಮ್ಗೆ ಎಕ್ಸಾಕ್ಟ್ ಆಗಿ ಲೊಕೇಶನ್ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀವಿ, ಇಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ಬಂದ್ಬಿಟ್ಟು ಇವ್ರದ್ದು ಎಕ್ಸಿಕ್ಯೂಟಿವ್ ನಂಬರ್ಸ್ ಹಾಕಿರ್ತೀವಿ. ಸೊ ಅವ್ರಿಗೆ ಕಾಲ್ ಮಾಡಿದ್ರೆ ಕೂಡ ನಿಮಗೆ ಎಕ್ಸಾಕ್ಟ್ ಆಗಿ ಲೊಕೇಶನ್ಸ್ ಎಲ್ಲ ಡೀಟೇಲ್ಸ್ ಸಮೇತ ನಿಮ್ಗೆ ಕೊಡ್ತಾರೆ. ಸರ್ ಫಸ್ಟ್ ಆಫ್ ಆಲ್ ತುಂಬ ಟಾಟಾ ಶೋರೂಮ್ ಇದೆ ನಮ್ಮ ಬ್ಯಾಂಗ್ಳೂರಲ್ಲಿ. ನಿಮ್ಮ ಶೋರೂಮಲ್ಲಿ ಪರ್ಟಿಕ್ಯುಲರ್ ಆಗಿ ಏನಕ್ಕೆ ಪರ್ಚೇಸ್ ಮಾಡ್ಬೇಕು ಕಾರ್ಸ್? ಸರ್ ನಮ್ದು ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಎಕ್ಸಲೆಂಟ್ ಆಗಿ ಕೊಡ್ತೀವಿ ನಾವು. ಓಕೆ. ಮತ್ತೆ ನಿಮ್ಗೆ ಇವಾಗ ತುಂಬಾ ಜನ ಇವಾಗ ಕಸ್ಟಮರ್ಸ್ ತಗೊಳ್ಳೋರು ಟೆಸ್ಟ್ ಡ್ರೈವ್ ನೋಡ್ತಾರೆ. ನೋಡಿದ್ರೆ ಪಕ್ಕದಲ್ಲೇ ನಮ್ದು ಟೆಸ್ಟಿಂಗ್ ಗ್ರೌಂಡ್ ಇಲ್ಲೇ ಇದೆ, ಇಲ್ಲಿ ನೋಡ್ಬೋದು. ಮತ್ತೆ ಹೈವೇ ಇದೆ ಪಕ್ಕದಲ್ಲಿ, ಹೈವೇ ಅಲ್ಲಿ ಕೂಡ ಟೆಸ್ಟ್ ಮಾಡಬಹುದು ಆರಾಮಾಗಿ. ಸೊ ಹೈವೇ ಇರೋದ್ರಿಂದ ಕಾರಣ ಪಕ್ಕದಲ್ಲಿ ನಿಮ್ಗೆ ಗ್ರೌಂಡ್ ಕೂಡ ಇದೆ. ಆಫ್ ರೋಡಿಂಗ್ ನೋಡ್ಬೇಕಂದ್ರೂ, ಆಫ್ ರೋಡಿಂಗ್ ಏನಾದ್ರು ಮಾಡ್ಬೇಕಂದ್ರೂ ಆರಾಮಾಗಿ ಅಲ್ಲಿ ಕೂಡ ನೀವು ಟೆಸ್ಟ್ ಮಾಡ್ಬೋದು. ಇಲ್ಲ ಟಾಪ್ ಸ್ಪೀಡು ಕಾರ್ ಪರ್ಫಾರ್ಮೆನ್ಸ್ ಬೇಕು, ನಾನು ಲಾಂಗ್ ಆಗಿ ಸ್ಟ್ರೆಚ್ ಹೋಗ್ಬೇಕು ಅಂದ್ರೆ, ಫುಲ್ ಇಂಟೆನ್ಸ್ ಆಗಿ ನೀವು ಕಾರ್ನ ಡ್ರೈವ್ ಮಾಡಿ ಫುಲ್ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂದ್ರೆ ನಿಮಗೆ ಬಂದ್ಬಿಟ್ಟು ಈ ಹೊಸಕೋಟೆ ಹೈವೇ ಇದೆ, ಆರಾಮಾಗಿ ನೀವು ಡ್ರೈವ್ ಮಾಡ್ಬೋದು. ಸರ್ ಫಸ್ಟು ಟಾಟಾ ಸಿಯಾರಾ ಇದೆ. ಸೊ ಈ ಗಾಡಿ ನೋಡ್ಕೊಳ್ಳಿ, ಎಲ್ಲೋ ಬ್ಯೂಟಿ ಅಂತ ಹೇಳ್ಬೋದು. ಗಾಡಿ ಹೆಂಗಿದೆ ಅಂತ ಕ್ಲಾಸ್ ಕಂಡೀಷನಲ್ಲಿ ಇದೆ. ಸರ್ ಫಸ್ಟು ಈ ಗಾಡಿದು ಸ್ವಲ್ಪ ಡೀಟೇಲ್ಸ್ ಎಲ್ಲ ನಮ್ಮ ವ್ಯೂವರ್ಸ್ಗೆ ಹೇಳಿ. ಖಂಡಿತ ಸರ್, ಸ್ಟಾರ್ಟ್ ಮಾಡೋಣ. ಫಸ್ಟ್ ಇದ್ರಲ್ಲಿ ನಿಮಗೆ ಬಂದ್ಬಿಟ್ಟು ಇಂಡಿಯಾಸ್ ಮೋಸ್ಟ್ ಸೇಫೆಸ್ಟ್ ಕಾರ್ ಸರ್ ಇದು. ಇಂಡಿಯಾಸ್ ಮೋಸ್ಟ್ ಸೇಫೆಸ್ಟ್ ಕಾರು. ಓಕೆ. ಯಾಕಂದ್ರೆ ನಿಮ್ಗೆ ಆಟೋಮೊಬೈಲ್ಸ್ ಅಲ್ಲಿ ಫಸ್ಟ್ ಟೈಮ್ ವೆಹಿಕಲ್ ಟು ವೆಹಿಕಲ್ ಕ್ರಾಸ್ ಟೆಸ್ಟ್ ಮಾಡಿರೋದು. ವೆಹಿಕಲ್ ಟು ವೆಹಿಕಲ್ ಮಾಡಿದ್ರು ಫಸ್ಟ್ ಟೈಮ್. ಅದು ಟಾಟಾದಲ್ಲಿ ಸಿಯಾರಾ ಗಾಡಿನೇ ಮಾಡಿರೋದು. ನಿಮಗೆ ಮೋರ್ ದೆನ್ 5 ಸ್ಟಾರ್ ಅಂತಾನೆ ಹೇಳ್ಬೋದು. ಮೋರ್ ದೆನ್ 5 ಸ್ಟಾರ್ ರೇಟಿಂಗ್ಸ್ ಇದೆ ಅಂತಾನೆ ಹೇಳ್ಬೋದು. ಓಕೆ. ಮತ್ತೆ ಇದರಲ್ಲಿ ನಿಮಗೆ 3 ಇಂಜನ್ ಆಪ್ಷನ್ಸ್ ಬರುತ್ತೆ. 3 ಇಂಜನ್ ಆಪ್ಷನ್ಸ್ ಬರುತ್ತೆ. ಓಕೆ. ಒಂದು ಬಂದ್ಬಿಟ್ಟು 1.5 ಲೀಟರ್ ನ್ಯಾಚುರಲ್ ಆಸ್ಪೆಕ್ಟ್ ಪೆಟ್ರೋಲ್ ಇಂಜಿನ್ ಬರುತ್ತೆ. ಓಕೆ. ಸೆಕೆಂಡ್ ಇಂಜನ್ ಬಂದ್ಬಿಟ್ಟು ಸೇಮ್ ಪೆಟ್ರೋಲ್ ಅಲ್ಲೇ ಬರುತ್ತೆ, 1.5 ಲೀಟರ್ TGDI ಇಂಜಿನ್ ಅಂತ. TGDI ಇಂಜಿನ್ ಅಂದ್ರೆ ಟರ್ಬೋ ಚಾರ್ಜ್ ಗ್ಯಾಸೋಲಿನ್ ಡೈರೆಕ್ಟ್ ಇಂಜೆಕ್ಷನ್ ಇಂಜಿನ್ ಅಂತ. ಇನ್ನೊಂದು ಬಂದ್ಬಿಟ್ಟು ಸೇಮ್ 1.5 ಲೀಟರ್ ಟರ್ಬೋ ಚಾರ್ಜ್ ಡೀಸೆಲ್ ಇಂಜಿನ್. ಓಕೆ. ಸೊ ಎರಡರಲ್ಲೂ ಕೂಡ ನಿಮಗೆ ಮ್ಯಾನ್ಯಲ್ ಆಪ್ಷನ್ ಇದೆ, ಆಟೋಮೆಟಿಕ್ ಕೂಡ ಆಪ್ಷನ್ ಇದೆ. ಓಕೆ. ಸೊ ಅದು ಬಿಟ್ಟು ಬೇರೆ ಏನು ಸರ್ ಇದೆ ಡೀಟೇಲ್ಸ್? ಸರಿ, ಮತ್ತೆ ಫೀಚರ್ಸ್ ನಿಮ್ಗೆ ಈ ಕಾಲಕ್ಕೆ ತಕ್ಕಂಗೆ ಫೀಚರ್ಸ್ ಏನು ಬೇಕೋ ಆ ಥರ ಫೀಚರ್ಸ್ ಆಗಿರ್ಬೋದು, ಪರ್ಫಾರ್ಮೆನ್ಸ್ ಆಗಿರ್ಬೋದು, ಲಕ್ಸುರಿಯಸ್ ಕಂಫರ್ಟ್ ಆಗಿರ್ಬೋದು, ಎಲ್ಲ ಫೀಚರ್ಸು ನಿಮಗೆ ಈ ಕಾರಲ್ಲಿ ಇದೆ ಸರ್. ಫುಲ್ಲಿ ಲೋಡೆಡ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಹೌದು. ಓಕೆ.
ಸೊ ಅದು ಬಿಟ್ಟು ಸರ್ ಬೇರೆ ಏನು ಫೀಚರ್ಸ್ ಕೊಟ್ಟಿದ್ದಾರೆ? ನಿಮ್ಗೆ ನೋಡಿ ಫ್ರಂಟ್ ಪ್ರೊಫೈಲ್ ನೋಡೋದಾದ್ರೆ ನಿಮ್ಗೆ ಎಂಡ್ ಟು ಎಂಡ್ ಕನೆಕ್ಟೆಡ್ DRL ಇದೆ ಸರ್. ಓಕೆ, ಎಂಡ್ ಟು ಎಂಡ್ ಫುಲ್ ಕನೆಕ್ಟೆಡ್ DRL ಬರುತ್ತೆ. ಕೆಳಗಡೆ ನೋಡಿದ್ರೆ ನಿಮ್ಗೆ ನೈಟ್ ಸೇಫರ್ LED ಹೆಡ್ ಲ್ಯಾಂಪ್ಸ್ ಅಂತ ಕರೀತಾರೆ ಇದನ್ನ. ನೈಟ್ ಸೇಫರ್ LED ಹೆಂಗ್ ವರ್ಕ್ ಆಗುತ್ತೆ ಇದು? 9 ಪ್ರೊಜೆಕ್ಟರ್ಸ್ ಬರುತ್ತೆ ಸರ್ ಇದು. ಓಕೆ, ಚಿಕ್ಕದಾಗಿ ನೈಟ್ ಟೈಮ್ ತುಂಬಾ ವಿಸಿಬಿಲಿಟಿ ಇರುತ್ತೆ. ಒನ್ಸ್ ನೀವು 80 km ಸ್ಪೀಡ್ ಕ್ರಾಸ್ ಆದ್ಮೇಲೆ ಲೈಟ್ ವಿಸಿಬಿಲಿಟಿ ಏನೋ ಜಾಸ್ತಿ ಆಗುತ್ತೆ. ಓಕೆ, ಸೊ ನೈಟ್ ಟೈಮ್ ನಿಮಗೆ ಟ್ರಾವೆಲ್ ಮಾಡಬೇಕಾದ್ರೆ ತೊಂದರೆ ಇರೋದಿಲ್ಲ, ವಿಸಿಬಿಲಿಟಿ ಚೆನ್ನಾಗಿರುತ್ತೆ. ಸೊ ಆಫ್ಟರ್ ಮಾರ್ಕೆಟ್ ಲೈಟ್ಸ್ ಎಲ್ಲ ಏನು ಇಟ್ಕೊಳ್ಳೋಕೆ ಅವಶ್ಯಕತೆ ಬರಲ್ಲ ಇಲ್ಲಿ. ಮತ್ತೆ ನಿಮಗೆ ಫಾಗ್ ಲ್ಯಾಂಪ್ಸ್ ಕೂಡ ಬಂದಿರುತ್ತೆ ವಿತ್ ಕಾರ್ನರಿಂಗ್ ಫಂಕ್ಷನ್. ಫಾರ್ ಎಕ್ಸಾಂಪಲ್ ನೀವು ರೈಟ್ ಸೈಡ್ ರೊಟೇಟ್ ಮಾಡಿದ್ರೆ ರೈಟ್ ಸೈಡ್ ಫಾಗ್ ಲ್ಯಾಂಪ್ ಆನ್ ಆಗುತ್ತೆ, ಲೆಫ್ಟ್ ಸೈಡ್ ರೊಟೇಟ್ ಮಾಡಿದ್ರೆ ಲೆಫ್ಟ್ ಸೈಡ್ ಫಾಗ್ ಲ್ಯಾಂಪ್ ಆಟೋಮೆಟಿಕ್ ಆಗುತ್ತೆ. ಓಕೆ, ಸೊ ಮತ್ತೆ ನೋಡಿದ್ರೆ ಇಲ್ಲಿ ನೋಡಿ ನಿಮಗೆ 360 ಡಿಗ್ರಿ ಕ್ಯಾಮೆರಾ ಬರುತ್ತೆ ಇದರಲ್ಲಿ. ಸೊ ಕಂಪ್ಲೀಟ್ HD ಕ್ಯಾಮ್ರಾಸ್. ನಿಮ್ಗೆ ಯಾವ ಕಾರಲ್ಲಿ ಅಷ್ಟೊಂದು ಕ್ಲಾರಿಟಿ ಸಿಗಲ್ಲ, ಇದ್ರಲ್ಲಿ ಮಾತ್ರ ನಿಮಗೆ ಹೈ ಡೆಫಿನೇಷನ್ ಕ್ಯಾಮ್ರಾ. ಹೌದು ಸರ್. ಓಕೆ, ಟೆಸ್ಟ್ ಡ್ರೈವ್ ಮಾಡಬೇಕಾದ್ರೆ ಅದು ಕೂಡ ಏನೇನು ಫೀಚರ್ಸ್ ಇದೆ ಫುಲ್ ಆಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀವಿ ಸರ್. ಅದು ಬಿಟ್ಟು ಬೇರೆ ಸರ್ ಎಕ್ಸ್ಟೀರಿಯರ್ ಅಲ್ಲಿ ಬೇರೆ ಏನೇನಿದೆ? ಹೌದು ಸರ್, ಇಲ್ಲಿ ನೋಡಿ ನಿಮ್ಗೆ ಇದು ಬಂದ್ಬಿಟ್ಟು ಸೆಗ್ಮೆಂಟ್ ಅಲ್ಲೇ ಫಸ್ಟ್ 19 ಇಂಚ್ ಅಲಾಯ್ ವೀಲ್ಸ್ ಬರುತ್ತೆ. ಸೆಗ್ಮೆಂಟ್ ಅಲ್ಲಿ ಫಸ್ಟ್ ಟೈಮ್. ಓಕೆ, ಬೇರೆ ಯಾವ ಬ್ರ್ಯಾಂಡ್ ಅಲ್ಲಿ ಈ ಸೆಗ್ಮೆಂಟ್ ಅಲ್ಲಿ 19 ಇಂಚ್ ಬರಲ್ಲ. ಇದ್ರಲ್ಲಿ ನಿಮ್ಗೆ 19 ಇಂಚ್ ಅಲಾಯ್ ವೀಲ್ಸ್ ಕೊಟ್ಟಿದ್ದಾರೆ. 19 ಇಂಚ್ ಅಲಾಯ್ ವೀಲ್ಸ್ ಕೊಟ್ಟಿದ್ದಾರೆ. ಮತ್ತೆ ನೀವು ನೋಡೋದು 4 ಟೈರ್ಗೆ ಡಿಸ್ಕ್ ಬ್ರೇಕ್ ಬರುತ್ತೆ. 4 ಟೈರ್ಗೂ ಡಿಸ್ಕ್ ಬ್ರೇಕ್ ಬರುತ್ತೆ. ಓಕೆ, ಮತ್ತೆ ABS, EBD, ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಪ್ರೋಗ್ರಾಮ್, ESP, ಕಾರ್ನರ್ ಸ್ಟೆಬಿಲಿಟಿ ಕಂಟ್ರೋಲ್, ಈ ತರ ನಿಮಗೆ ESP ಅಲ್ಲಿ 20 ಫೀಚರ್ಸ್ ಬರುತ್ತೆ ಇದರಲ್ಲಿ. 20 ಫೀಚರ್ಸ್ ಬರುತ್ತೆ ಸರ್. ಆಮೇಲೆ ಲೈಕ್ ಇವಾಗ ಸದ್ಯಕ್ಕೆ ಬಂದ್ಬಿಟ್ಟು ಈ ಡೀಸೆಲ್ ಕಾರ್ ಎಲ್ಲ ಈಸ್ಕೊಳ್ಳೋರ್ಗೆ DF ಯಾವ್ದೋ ಒಂದು ಪ್ರಾಬ್ಲಮ್ ಬರುತ್ತೆ. ಸೊ ಅದೆಲ್ಲ ಬಂದ್ಬಿಟ್ಟು ಇದರಲ್ಲಿ ಏನಾದ್ರು ಇದೆಯಾ? ಇಲ್ಲ ಸರ್, ನಮ್ದ್ರಲ್ಲಿ ಡೀಸೆಲ್ ಅಲ್ಲಿ DF ಇಶ್ಯೂಸ್ ಬರೋದೇ ಇಲ್ಲ. ಓಕೆ, ಸೊ ನಿಮಗೆ 1.5 ಲೀಟರ್ ಟರ್ಬೋ ಚಾರ್ಜ್ ಇಂಜಿನ್ ಬರುತ್ತೆ. DF ನೀವು ಆಡ್ ಮಾಡೋ ಅವಶ್ಯಕತೆನೇ ಇರಲ್ಲ. ಪೆಟ್ರೋಲ್ ಕಾಲ್ನ ಹೆಂಗೆ ಓಡಿಸ್ತೀರೋ ನೀವು ಮೇಂಟೈನ್ ಮಾಡ್ತೀರೋ ಸೇಮ್ ಡೀಸೆಲ್ ಕೂಡ ಅದೇ ತರನೇ ಮೇಂಟೈನ್ ಮಾಡಬಹುದು. ಯಾವುದೇ ತರ ಪ್ರಾಬ್ಲಮ್ಸ್ ಏನು ಬರಲ್ಲ ಫ್ಯೂಚರ್ ಅಲ್ಲಿ. ಇಲ್ಲ ಸರ್, ಬರಲ್ಲ. ಓಕೆ, ಸೊ ನೆಕ್ಸ್ಟ್ ಸರ್ ಫ್ಲಶ್ ಡೋರ್ ಹ್ಯಾಂಡಲ್ಸ್ ಕೊಟ್ಟಿದ್ದಾರೆ. ಪ್ಯಾಸಿವ್ ಎಂಟ್ರಿ, ಪ್ಯಾಸಿವ್ ಸ್ಟಾರ್ಟ್ ಅಂತ ಇಲ್ಲಿ ಬಟನ್ ಕೊಟ್ಟಿದ್ದಾರೆ ನೋಡಿ. ಸೊ ಇದೇನಂದ್ರೆ ನಿಮಗೆ ಕೀ ನಿಮ್ ಪಾಕೆಟ್ ಅಲ್ಲಿ ಇದ್ರೆ ಸಾಕು, ಈ ಬಟನ್ ನ ಪ್ರೆಸ್ ಮಾಡಿ ಲಾಕ್ ಅನ್ಲಾಕ್ ಮಾಡಬಹುದು ವೆಹಿಕಲ್ ನ. ನೀವು ಲಾಕ್ ಅನ್ಲಾಕ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ನಿಮ್ ಕೈಯಲ್ಲಿ ಅಂದ್ರೆ ಲಗೇಜ್ ಇಟ್ಕೊಂಡಿರ್ತೀರಾ, ಕೀ ಓಪನ್ ಮಾಡಿ ಲಾಕ್ ಅನ್ಲಾಕ್ ಮಾಡೋದಕ್ಕಿಂತ ಇಲ್ಲಿ ಬಂದು ಬಟನ್ ನ ಪ್ರೆಸ್ ಮಾಡಿದ್ರೆ ಅನ್ಲಾಕ್ ಆಗುತ್ತೆ, ಸೇಮ್ ಬಟನ್ ನ ಪ್ರೆಸ್ ಮಾಡಿದ್ರೆ ಲಾಕ್ ಆಗುತ್ತೆ. ಓಕೆ, ಮತ್ತೆ ನಿಮ್ಗೆ ಇಲ್ಲಿ ವೆಲ್ಕಮ್ ಲೈಟ್ ಕೊಟ್ಟಿದ್ದಾರೆ. ಸೊ ನೈಟ್ ಟೈಮ್ ನಿಮ್ಗೆ ಎಲ್ಲಿ ಪ್ರೆಸ್ ಮಾಡ್ಬೇಕಂತ ಗೊತ್ತಾಗೋದಿಲ್ಲ. ಸೊ ವೆಹಿಕಲ್ ನ ಯಾವಾಗ ನೀವು ಅನ್ಲಾಕ್ ಮಾಡ್ತಿರೋ ಇಲ್ಲಿ ಲೈಟ್ ಅನ್ನೋದು ಬ್ಲಿಂಕ್ ಆಗುತ್ತೆ. ಓಕೆ, ಚಿಕ್ಕ ವಿಷಯನೂ ಫುಲ್ ಡೀಟೇಲ್ ಆಗಿ ಮಾಡಿದ್ದಾರೆ. ಓಕೆ, ಮತ್ತೆ ನೋಡೋದು ಸೆಗ್ಮೆಂಟ್ ಅಲ್ಲೇ ಲಾಂಗರ್ ವೀಲ್ ಬೇಸ್ ಕೊಟ್ಟಿದ್ದಾರೆ. ಲಾಂಗರ್ ವೀಲ್ ಬೇಸ್ ಇರೋದ್ರಿಂದ ನಿಮಗೆ ಒಳಗಡೆ ಸ್ಪೇಷಿಯಸ್ ಆಗಿರುತ್ತೆ. ಕ್ಯಾಬಿನ್ ಒಳಗಡೆ ಸ್ಪೇಷಿಯಸ್ ಆಗಿರ್ಬೋದು, ನೀರು ಆಗಿರ್ಬೋದು, ತುಂಬಾ ಸ್ಪೇಷಿಯಸ್ ಆಗಿರುತ್ತೆ. ಸೊ ಅದು ಕೂಡ ತೋರಿಸ್ಕೊಡ್ಬೋದಾ ನಮ್ಮ ವ್ಯೂವರ್ಸ್ ಗೆ? ಖಂಡಿತ ಸರ್. ಓಕೆ, ಸೊ ಫಸ್ಟ್ ಬಂದ್ಬಿಟ್ಟು ನೀವು ಹಂಗೆ ಬಂದ್ರೆ ಫಸ್ಟ್ ಇಂಟೀರಿಯರ್ಸ್ ನೋಡ್ಬೋದು. ಸೊ ಕಂಪ್ಲೀಟ್ ಆಗಿ ನೀವು ಇಂಟೀರಿಯರ್ಸ್ ನೋಡಿ ಸರ್. ಈ ಇಂಟೀರಿಯರ್ಸ್ ಅಲ್ಲಿ ಏನೇನಿದೆ ಸ್ವಲ್ಪ ಡೀಟೇಲ್ಸ್ ಹೇಳಿ ಸರ್. ಹಂಗೆ ಫಸ್ಟ್ ಫ್ರಂಟ್ ಇಂದಾನೆ ಸ್ಟಾರ್ಟ್ ಮಾಡಿ. ಓಕೆ ಸರ್, ಫ್ರಂಟ್ ಇಂದ ಸ್ಟಾರ್ಟ್ ಮಾಡೋಣ. ನಿಮಗೆ ಲೆದರ್ ಫಿನಿಶ್ ಕೊಟ್ಟಿದ್ದಾರೆ ಸರ್. ಇಲ್ಲಿ ಎಲ್ಲ ಲೆದರ್ ಟಚ್ ಇರುತ್ತೆ. ಇಲ್ಲಿ ನಿಮಗೆ ಆಲ್ 4 ಪವರ್ ವಿಂಡೋಸ್ ಕೊಟ್ಟಿದ್ದಾರೆ ವಿತ್ ಆಂಟಿ ಪಿಂಚ್ ಇರುತ್ತೆ. ಸೊ ಆಂಟಿ ಪಿನ್ ಚಿಕ್ಕ ಮಕ್ಕಳು ಏನಾದ್ರು ಇಲ್ಲಿ ಕೈ ಇಟ್ಟಿದ್ರೆ ಆಟೋಮೆಟಿಕ್ ಕೆಳಗಡೆ ಬಂದ್ಬಿಡುತ್ತೆ. ಓಕೆ, ಮೇಲೆ ಹೋಗಲ್ಲ. ಇಲ್ಲಿ ನೋಡಿದ್ರೆ ಓವರ್ ವ್ಯಾಮ್ ಕಂಟ್ರೋಲ್ಸ್ ಕೊಟ್ಟಿದ್ದಾರೆ ನಿಮಗೆ ಇಲ್ಲಿ. ಎಕ್ಸ್ಟೀರಿಯರ್ ಮಿರರ್ಸ್ ನ ಇಲ್ಲಿಂದಾನೆ ಆಪರೇಟ್ ಮಾಡ್ಕೊಬಹುದು. ಆಟೋಮೆಟಿಕ್ ಆಗಿ ಫೋಲ್ಡ್ ಮಾಡಬಹುದು, ಓಪನ್ ಮಾಡಬಹುದು. ಇಲ್ಲಿಂದಾನೆ ನೀವು ಆಪರೇಟ್ ಮಾಡಬಹುದು. ಓಕೆ, ಅದು ಬಿಟ್ಟು ಸರ್ ಇಲ್ಲಿ ನೋಡೋದಾದ್ರೆ ಸೀಟ್ಸ್ ಕಂಪ್ಲೀಟ್ ನಿಮಗೆ ಲೆದರ್ ಸೀಟ್ಸ್ ಬರುತ್ತೆ ಸರ್. ಇದು ಇಲ್ಲಿ ನೋಡಿದ್ರೆ ನಿಮಗೆ ವೆಂಟಿಲೇಟೆಡ್ ಸೀಟ್ ಆಪ್ಷನ್ ಕೊಟ್ಟಿದ್ದಾರೆ. ವೆಂಟಿಲೇಟೆಡ್ ಸೀಟ್ ಆಪ್ಷನ್. ಓಕೆ, ಮತ್ತೆ 3 ಮೆಮೊರಿ ಫಂಕ್ಷನ್ ಬರುತ್ತೆ ಇಲ್ಲಿ. ಓಕೆ, ಏನೇನು 3 ಜನ ಅವ್ರ ಕಂಫರ್ಟ್ ತಕ್ಕಂಗೆ ಅಡ್ಜಸ್ಟ್ ಮಾಡ್ಕೊಂಡು. ನಿಮ್ಮ ಮನೆಯಲ್ಲಿ 3 ಜನ ಡ್ರೈವರ್ಸ್ ಇದ್ದಾರೆ ಅನ್ಕೊಂಡು, ಬ್ರದರ್ಸ್ ಯಾರಾದ್ರು. ಸೊ ಅವ್ರು ಬಂದ್ಬಿಟ್ಟು ಇವಾಗ ನಾನು 1 ಗೆ ಸೆಟ್ ಮಾಡ್ಕೋಬಹುದು, ನನ್ನ ಹೈಟ್ ತಗಂಗೆ, ನನ್ನ ಕಂಫರ್ಟ್ ತಗಂಗೆ. ಬೇರೆಯವರು 2 ಗೆ ಸೆಟ್ ಮಾಡ್ಕೋಬಹುದು, ಇನ್ನೊಬ್ರು 3 ಗೆ ಸೆಟ್ ಮಾಡ್ಕೋಬಹುದು. ನಾನು ಬಂದು ಒಳಗಡೆ ಕುತ್ಕೊಂಡು ನಾನು 1 ನ ಪ್ರೆಸ್ ಮಾಡಿದ್ರೆ ನನ್ನ ಹೈಟ್ ನಾನು ಏನ್ ಸೆಟ್ ಮಾಡ್ಕೊಂಡು ಅದು ಆಟೋಮೆಟಿಕ್ ಅಡ್ಜಸ್ಟ್ ಆಗುತ್ತೆ. ಓಕೆ, ಸೂಪರ್. ನೋಡಿ ಇದೆಲ್ಲ ಎಲೆಕ್ಟ್ರಾನಿಕ್ ಅಡ್ಜಸ್ಟ್ಮೆಂಟ್ ಇಲ್ಲಿ ಎಲೆಕ್ಟ್ರಾನಿಕ್ ಆಗಿ ಅಡ್ಜಸ್ಟ್ ಮಾಡ್ಕೋಬಹುದು. 6 ವೇ ಅಡ್ಜಸ್ಟ್ ಮಾಡ್ಕೋಬಹುದು. ಸೊ ಎರಡಕ್ಕೂ ಬಂದ್ಬಿಟ್ಟು ವೆಂಟಿಲೇಟೆಡ್ ಸೀಟ್ಸ್ ಇಲ್ಲ ಹಿಂಗೆ? ಫ್ರಂಟ್ ಎರಡಕ್ಕೂ ನಿಮಗೆ ವೆಂಟಿಲೇಟೆಡ್ ಸೀಟ್ಸ್ ಬರುತ್ತೆ. ಇಲ್ಲಿ ನೋಡಿ ನಿಮಗೆ ಇದೊಂದು ಸೀಟ್ ನೋಡಿ ಥೈ ಸಪೋರ್ಟ್ ನ ನೀವು ಎಕ್ಸ್ಟೆಂಡ್ ಮಾಡ್ಕೋಬಹುದು. ಎಕ್ಸ್ಟೆಂಡ್ ಕೂಡ ಮಾಡ್ಕೋಬಹುದು ಸರ್. ಈ ತರ ನೋಡಿ, ಈ ತರ ಎಕ್ಸ್ಟೆಂಡಬಲ್ ಥೈ ಸಪೋರ್ಟ್ ಬರುತ್ತೆ. ಇದು ಕೂಡ ಫಸ್ಟ್ ಇನ್ ಸೆಗ್ಮೆಂಟ್. ಸೆಗ್ಮೆಂಟ್ ಫೀಚರ್. ಅದು ಬಿಟ್ಟು ನೆಕ್ಸ್ಟ್ ಸರ್ ಮತ್ತೆ ನಿಮಗೆ ಇದರಲ್ಲಿ ಎಕ್ಸ್ಪ್ರೆಸ್ ಕೂಲಿಂಗ್ ಆಪ್ಷನ್ ಅಂತ ಬರುತ್ತೆ. ಎಕ್ಸ್ಪ್ರೆಸ್ ಕೂಲಿಂಗ್ ಏನಂದ್ರೆ ಇವಾಗ ಎಲ್ಲನ ಆಚೆ ಕಡೆ ಟ್ರಿಪ್ ಹೋಗಿರ್ತೀರಾ ಫ್ಯಾಮಿಲಿ ಜೊತೆ, 2 ಅವರ್ಸ್ 3 ಅವರ್ಸ್ ಬಿಸಿಲಲ್ಲಿ ಪಾರ್ಕ್ ಮಾಡಿರ್ತೀರಾ ವೆಹಿಕಲ್ ನ, ಕ್ಯಾಬಿನ್ ಎಲ್ಲ ಫುಲ್ ಕೋಲ್ಡ್ ಆಗಿ ಹೋಗಿರುತ್ತೆ. ಕಾರಲ್ಲಿ ಬಂದು ಎಕ್ಸ್ಪ್ರೆಸ್ ಕೂಲಿಂಗ್ ಆನ್ ಮಾಡಿದ್ರೆ ಆಟೋಮೆಟಿಕ್ ಪವರ್ ವಿಂಡೋ ಡೌನ್ ಆಗುತ್ತೆ. ಒಳಗಡೆ ಇರೋ ಹಾಟ್ ಏರ್ ಎಲ್ಲ ಆಚೆ ಹೋಗ್ಬಿಡುತ್ತೆ. ವಿತಿನ್ 200 to 300 ಸೆಕೆಂಡ್ಸ್ ಒಳಗಡೆ ಕ್ಯಾಬಿನ್ ಎಲ್ಲ ಕೂಲ್ ಆಗ್ಬಿಡುತ್ತೆ. ಹೌದು, ನೋಡಿ AC ಎಷ್ಟು ಸ್ಪೀಡ್ ಆಗಾಯಿತು, ಎಷ್ಟು ಫಾಸ್ಟ್ ಆಗ್ತಿದೆ ನೋಡಿ. ಹೌದು, ಇಲ್ಲೇ ಚಿನ್ನಸ್ ಬರ್ತಾ ಇದೆ. ಸೊ ಹಂಗೆ ಸ್ವಲ್ಪ ಈ ಕ್ಯಾಮೆರಾ ಡೀಟೇಲ್ಸ್ ಸ್ವಲ್ಪ ಹೇಳ್ಬಿಡ್ತೀರಾ? ನೋಡಿ ಸರ್, 360 ಕ್ಯಾಮೆರಾ ನಾನು ತೋರಿಸ್ತೀನಿ ಕ್ಯಾಮೆರಾ ಕ್ವಾಲಿಟಿ ಹೆಂಗಿದೆ ಅಂತ. ನೋಡಿ, ವಾವ್, ನೋಡಿ 360 ಡಿಗ್ರಿ ಕ್ಯಾಮೆರಾ ಇದು. ಇದು ಫ್ರಂಟ್ ಕ್ಯಾಮೆರಾ ನೋಡಿ ಎಷ್ಟು ಕ್ಲಾರಿಟಿ ಇದೆ ಅಂತ. ಹೌದು, ಇದು ಲೆಫ್ಟ್ ಸೈಡ್ ಕ್ಯಾಮೆರಾ, ಇದು ರಿವರ್ಸ್ ಕ್ಯಾಮೆರಾ, ಇದು ರೈಟ್ ಸೈಡ್ ಕ್ಯಾಮೆರಾ. ಸೊ ಇದನ್ನ ನೀವು 3D ಅಲ್ಲಿ ಕೂಡ ನೋಡಬಹುದು. 3D ಸೆಲೆಕ್ಟ್ ಮಾಡಿದ್ರೆ ನಿಮಗೆ
ಪೋರ್ಟ್ರೇಟ್ ಬ್ಲೆಂಡ್ ವ್ಯೂ ಅಂತ ಕರೀತಾರೆ. ಇದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಇಲ್ಲಿ ಫ್ರಂಟ್ ಕೂಡ ಬರುತ್ತೆ. ಫ್ರಂಟ್ ಕೂಡ ಬಂದ್ಬಿಡುತ್ತೆ. ಫ್ರಂಟ್ ಬ್ಯಾಕ್ ಕೂಡ ನಿಮ್ಗೆ ಲೈಕ್ ಇಂಡಿಕೇಟರ್ ಆದಾಗ ಎರಡು ಕಡೆನೂ ವ್ಯೂ ತೋರಿಸುತ್ತೆ. ಸೊ ಲೇಡೀಸ್ ಯಾರಾದ್ರೂ ಓಡ್ಬೋದು ಅಂದ್ರೆ ತುಂಬಾ ಯೂಸ್ಫುಲ್ ಆಗಿರುತ್ತೆ ಅವ್ರಿಗೆ. ಇವಾಗ ಯೂಟರ್ನ್ ಎಲ್ಲ ಮಾಡ್ತಾ ಇರ್ತೀವಲ್ವಾ, ಅವಾಗ ತುಂಬಾ ಯೂಸ್ ಆಗುತ್ತೆ. ಇಲ್ಲಿ ನಿಮ್ಗೆ ವೈಪರ್ ಕಂಟ್ರೋಲ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ಆಟೋಮೆಟಿಕ್ ವೈಪರ್ಸ್ ಬರುತ್ತೆ, ರೈನ್ ಸೆನ್ಸಿಂಗ್ ವೈಪರ್ಸ್ ಅಂತ ಕರಿತೀವಿ. ಯಾವಾಗ ಮಳೆ ಬರುತ್ತೋ ಆಟೋಮೆಟಿಕ್ ವೈಪರ್ಸ್ ಅದೇ ಆನ್ ಆಗುತ್ತೆ. ವೈಪರ್ಸ್ ಅದೇ ಆನ್ ಆಗುತ್ತೆ. ಮತ್ತೆ ಹೆಡ್ ಲ್ಯಾಂಪ್ಸ್ ಅಷ್ಟೇನೆ ಆಟೋಮೆಟಿಕ್ ಹೆಡ್ ಲ್ಯಾಂಪ್ಸ್ ಬರುತ್ತೆ ಇದರಲ್ಲಿ. ಯಾವಾಗ ಕತ್ಲಾಗತ್ತೋ ಇಲ್ಲ ವೆಹಿಕಲ್ ಯಾವಾಗ ನೀವು ಡಾರ್ಕರ್ ಕಂಡೀಷನ್ಸ್ ಅಲ್ಲಿ ಹೋಗ್ತೀರೋ ಆಟೋಮೆಟಿಕ್ ಹೆಡ್ ಲ್ಯಾಂಪ್ಸ್ ಆನ್ ಆಗುತ್ತೆ. ಹೌದು ಸರ್. ಸೊ ಇಷ್ಟು ಇದೆ. ಓಕೆ. ಈ ಸ್ಟೇರಿಂಗ್ ವೀಲ್ ಬಂದು ಟಿಲ್ಟ್ ಅಂಡ್ ಟೆಲಿಸ್ಕೋಪಿಕ್ ಎರಡು ಅಡ್ಜಸ್ಟ್ ಮಾಡ್ಕೋಬಹುದು. ಇಲ್ಲಿ ನೋಡಿ ಹಿಂಗ್ ಹೈಟು ಮಾಡ್ಕೋಬಹುದು. ಫ್ರಂಟ್ ಅಂಡ್ ಬ್ಯಾಕ್ ಕೂಡ ಫ್ರಂಟ್ ಅಂಡ್ ಬ್ಯಾಕ್ ಟಿಲ್ಟ್ ಅಂಡ್ ಟೆಲಿಸ್ಕೋಪಿಕ್ ಎರಡು ಅಡ್ಜಸ್ಟ್ಮೆಂಟ್ ಬರುತ್ತೆ ಸ್ಟೇರಿಂಗ್ ವೀಲ್ ಅಲ್ಲಿ. ಇಲ್ಲಿ ನೋಡಿ ನಿಮ್ಗೆ ಆಟೋ ಡಿಮಿಂಗ್ IRVM ಕೊಟ್ಟಿದ್ದಾರೆ. ಇದು ನೋಡಿ ಲೈಟ್ ಆನ್ ಆಗಿದೆ ಅಲ್ವಾ. ಇದೇ ನಾರ್ಮಲ್ ಮಿರರ್ಗೂ ಇದಕ್ಕೆ ಡಿಫ್ರೆನ್ಸ್ ಏನಂದ್ರೆ ನಾರ್ಮಲ್ ಮಿರರ್ ಅಲ್ಲಿ ಏನಾಗುತ್ತೆ ಅಂದ್ರೆ ನೈಟ್ ಟೈಮ್ ಟ್ರಾವೆಲ್ ಮಾಡಬೇಕಾದ್ರೆ ನಮಗೆ ಸೊ ಹಿಂದ್ಗಡೆ ಬರೋ ವೆಹಿಕಲ್ಸ್ ನಮ್ಗೆ ಗೊತ್ತಾಗಬೇಕು ಅಂತ ಮಿರರ್ ಅಲ್ಲಿ ನೋಡಿದಾಗ ಲೈಟ್ ರಿಫ್ಲೆಕ್ಷನ್ ಆಗುತ್ತೆ, ನೀಟಾಗಿ ಕಾಣಿಸಲ್ಲ. ಸೊ ಇದು ಆಟೋ ಡಿಮಿಂಗ್ ಆಗಿರೋದ್ರಿಂದ ಆಟೋಮೆಟಿಕ್ ಡಿಮ್ ಆಗುತ್ತೆ ಗ್ಲಾಸ್. ಹಿಂದ್ಗಡೆ ಬರೋ ವೆಹಿಕಲ್ಸ್ ನಮಗೆ ಕ್ಲಿಯರ್ ಆಗಿ ಕಾಣುತ್ತೆ, ಕಣ್ಣಿಗೆ ಎಫೆಕ್ಟ್ ಆಗಲ್ಲ, ಲೈಟ್ ಗ್ಲಾರ್ ಏನು ಬರಲ್ಲ. ಇದನ್ನ ಆಟೋ ಡಿಮಿಂಗ್ IRVM ಅಂತ ಕರಿತೀವಿ. ಸೊ ಮತ್ತೆ ಇಲ್ಲಿ ನಿಮಗೆ 2 ರೀಡಿಂಗ್ ಲ್ಯಾಂಪ್ಸ್ ಕೊಟ್ಟಿದ್ದಾರೆ. LED ನೇ ಇದು ಎರಡು. ಮತ್ತೆ ಸನ್ ರೂಫ್ ಓಪನಿಂಗ್ ಆಪ್ಷನ್ ಇಲ್ಲೇ ಕೊಟ್ಟಿದ್ದಾರೆ. ಒನ್ ಟಚ್ ಅಲ್ಲಿ ನೀವು ಓಪನ್ ಮಾಡ್ಬೋದು ಸನ್ ರೂಫ್ ನ. ಸನ್ ರೂಫ್ ಕೂಡ ತುಂಬಾ ಸೆಗ್ಮೆಂಟ್ ಅಲ್ಲೇ ಪ್ಯಾನೋರಾಮ್ಯಾಕ್ಸ್ ಸನ್ ರೂಫ್ ಅಂತ ಕರಿತೀವಿ. ಯಾವ್ದ್ರಲ್ಲಿ ಇಷ್ಟು ದೊಡ್ಡ ಸನ್ ರೂಫ್ ಇಲ್ಲ ನಿಮಗೆ. ಟಿಲ್ ಬೂಟ್ ತನಕ ಓಪನ್ ಆಗುತ್ತೆ ಸನ್ ರೂಫ್. ಪ್ಯಾನೋರಾಮ್ಯಾಕ್ಸ್ ಸನ್ ರೂಫ್ ಅಂತ ಕರೀತಾರೆ. ಓಕೆ. ಇದು ವಾಯ್ಸ್ ಕಮಾಂಡ್ ಅಲ್ಲಿ ಕೂಡ ಆಪರೇಟ್ ಮಾಡ್ಬೋದು ನೀವು. ವಾಯ್ಸ್ ಕಮಾಂಡ್ ಬಟನ್ ಅದನ್ನು ಪ್ರೆಸ್ ಮಾಡಿ ಕ್ಲೋಸ್ ಸನ್ ರೂಫ್. ವಾವ್, ಆಟೋಮೆಟಿಕ್ ಕ್ಲೋಸ್ ಆಗುತ್ತೆ. ಸೇಮ್ ಇದೇ ತರ 200 ಕಮೆಂಟ್ಸ್ ಲೋಡ್ ಆಗಿದೆ ಇದರಲ್ಲಿ. ಓಕೆ, 200 ಪ್ಲಸ್ ಬರುತ್ತೆ. 200 ಪ್ಲಸ್ ಕಮೆಂಟ್ಸ್ ಅದೆಲ್ಲ ಯಾರು ಪರ್ಚೇಸ್ ಮಾಡ್ತಾರೋ ಅವ್ರಿಗೆ ನೀವು ಕಂಪ್ಲೀಟ್ ಗೈಡ್ ಮಾಡ್ತೀವಿ. ಓಕೆ. ಎಷ್ಟು ಏರ್ ಬ್ಯಾಗ್ಸ್ ಇದೆ ಇದರಲ್ಲಿ ಓವರ್ ಆಲ್? ನಿಮಗೆ ಸ್ಟ್ಯಾಂಡರ್ಡ್ ಆಗಿ 6 ಏರ್ ಬ್ಯಾಗ್ಸ್ ಕೊಡ್ತಾರೆ. 6 ಏರ್ ಬ್ಯಾಗ್ಸ್. ಹೌದು ಸರ್. ಫಸ್ಟ್ ಫ್ರಂಟ್ ಇಲ್ಲೊಂದು ಏರ್ ಬ್ಯಾಗ್ ಇರುತ್ತೆ. ಅಲ್ಲಿ ಡ್ಯಾಶ್ ಬೋರ್ಡ್ ಹತ್ರ ಒಂದು ಏರ್ ಬ್ಯಾಗ್ ಇರುತ್ತೆ. ಮತ್ತೆ ಸೀಟ್ಸ್ ಅಲ್ಲಿ ಈ ಕಡೆ ಕರ್ಟನ್ ಏರ್ ಬ್ಯಾಗ್, ಈ ಕಡೆ ಒಂದು ಆ ಕಡೆ ಒಂದು ಕೊಟ್ಟಿರ್ತಾರೆ. ಮತ್ತೆ ಇಲ್ಲಿ ನೋಡಬಹುದು ನೀವು, ಅಲ್ಲೊಂದು ಲಾಸ್ಟ್ ಅಲ್ಲಿ ಒಂದು, ಅದು 3 ಕಂಪ್ಲೀಟ್ ಸಿಂಗಲ್ ಏರ್ ಬ್ಯಾಗ್. ಅದು ಆ ಕಡೆ ಒಂದು ಈ ಕಡೆ ಒಂದು, ಲೆಫ್ಟ್ ಸೈಡ್ ಅಲ್ಲಿ ರೈಟ್ ಸೈಡ್ ಅಲ್ಲಿ ಟೋಟಲ್ 6 ಏರ್ ಬ್ಯಾಗ್ಸ್. 5 ಸ್ಟಾರ್ ಪ್ಲಸ್ ಸೇಫ್ಟಿ ರೇಟಿಂಗ್ಸ್ ಇದೆ. ಓಕೆ. ಸೊ ಸೂಪರ್ ಸರ್. ಸೊ ಹಂಗೆ ನೆಕ್ಸ್ಟ್ ಬಂದ್ರೆ ನಿಮಗೆ ಹಿಂದ್ಗಡೆ ಕೂಡ ನೀವು ಹಂಗೆ ಸ್ಪೇಸ್ ನೋಡ್ಬೋದು. ಸೊ ತುಂಬಾ ಜನಕ್ಕೆ ಬಂದ್ಬಿಟ್ಟು ಸ್ಪೇಸ್ ನೋಡ್ತಾರೆ. ಮೇಯ್ನು ಕಂಫರ್ಟಬಲ್ ಆಗಿರ್ಬೇಕು. ಫ್ರಂಟ್ ಹೆಂಗಿದ್ರೂ ಎಲ್ಲ ಕಾರಲ್ಲಿನೂ ಸೇಮ್ ಇರುತ್ತೆ, ಹಿಂದ್ಗಡೆನೆ. ಆದ್ರೆ ಈ ಕಾರಲ್ಲಿ ಹಿಂದ್ಗಡೆ ಸ್ಪೇಸ್ ನೋಡಿ ಎಷ್ಟೊಂದು ಕಂಫರ್ಟಬಲ್ ಆಗಿದೆ ಅಂತ. ಆರಾಮಾಗಿ ಕೂತ್ಕೊಬೋದಲ್ಲ? ಹೌದು ಸರ್. ಓಕೆ. 5 ಜನ ಆರಾಮಾಗಿ ಟ್ರಾವೆಲ್ ಮಾಡ್ಬೋದು. 5 ಜನ ಆರಾಮಾಗಿ ಟ್ರಾವೆಲ್ ಮಾಡ್ಬೋದು. ಹೇಳಿ ಸರ್ ಇದ್ರ ಬಗ್ಗೆ, ಇಲ್ಲೇನೇನಿದೆ ಡೀಟೇಲ್ಸು ಸ್ವಲ್ಪ ಹಂಗೆ ಎಕ್ಸ್ಪ್ಲೈನ್ ಮಾಡಿ ನಮ್ಮ ವ್ಯೂವರ್ಸ್ಗೆ. ಸರ್ ನೋಡಿ, ನಾನು ಇವಾಗ ಇಲ್ಲಿ ಕುತ್ಕೊಂತೀನಿ. ಲೆಗ್ ರೂಮ್ ನೋಡ್ಬೋದು ನೀವು, ಎಷ್ಟು ಜಾಗ ಖಾಲಿ ಇದೆ ಇಲ್ಲಿ ಅಂತ. ಲೆಗ್ ರೂಮ್ ನೋಡ್ಬೋದು ನೀವು. ನೋಡಿ ನನ್ನ ಥೈ ಸಪೋರ್ಟ್ ನೋಡಿ ಎಷ್ಟು ಕಂಫರ್ಟ್ ಆಗಲ್ಲ. ಇನ್ನ ಸ್ಪೇಸ್ ಇದೆ. ಇಲ್ಲಿ ನೋಡಿ ಲೆಗ್ ರೂಮ್ ನೋಡಿ ಎಷ್ಟು ಜಾಸ್ತಿ ಇದೆಯೋ, ಮತ್ತೆ ಹೆಡ್ ರೂಮ್ ನೋಡಿ ಎಷ್ಟು ಹೈಟ್ ಇದೆಯೋ. ಹೆಡ್ ರೂಮ್ ಕೂಡ ಚೆನ್ನಾಗಿದೆ ಸರ್. ಮತ್ತೆ ನಿಮ್ಗೆ ಹೆಡ್ ರೆಸ್ಟ್ ನೋಡಿ ಅಡ್ಜಸ್ಟಬಲ್ ಇರುತ್ತೆ ಇದು. ಓಕೆ. ಮತ್ತೆ ಮಿಡ್ಲ್ ಕೂತ್ಕೊಂಡವ್ರು ಕೂಡ ನಿಮ್ಗೆ ಅಡ್ಜಸ್ಟಬಲ್ ಹೆಡ್ ರೆಸ್ಟ್. ಅವರು ಆರಾಮಾಗಿ 5 ಮೆಂಬರ್ಸ್ ಕೂತ್ಕೊಬಹುದು. ಮತ್ತೆ ಇನ್ ಕೇಸ್ ಇಬ್ಬರೇ ಟ್ರಾವೆಲ್ ಮಾಡ್ತಾ ಇದಾರೆ ಅಂದ್ರೆ ಇಲ್ಲಿ ಸೆಂಟರ್ ಆರಾಮ್ ರೆಸ್ಟ್ ಕೊಟ್ಟಿದ್ದಾರೆ ನಿಮ್ಗೆ. ನೋಡಿ ಆರಾಮ್ ರೆಸ್ಟ್ ವಿತ್ 2 ಕಪ್ ಹೋಲ್ಡರ್ಸ್ ಆರಾಮಾಗಿ ಟ್ರಾವೆಲ್ ಮಾಡಬಹುದು. ಓಕೆ. ಸೊ ಫ್ರೆಂಡ್ಸ್ ನೋಡ್ಕೊಳ್ಳಿ, 4 ಮೆಂಬರ್ಸ್ ಹೋದ್ರೆ ಆರಾಮಾಗಿ ಇದು ಫುಲ್ ಮಾಡಿಬಿಟ್ಟು ಕಪ್ ಹೋಲ್ಡರ್ಸ್ ಕೂಡ ಇದೆ. ನಿಮ್ಮ ಡ್ರೈವ್ನ ನೀವು ಆರಾಮಾಗಿ ಎಂಜಾಯ್ ಮಾಡ್ಬೋದು. ಇಲ್ಲ ನಮ್ಮ ಮನೇಲಿ 5 ಮೆಂಬರ್ಸ್ ಇದ್ರೇನು ಆರಾಮಾಗಿ 5 ಮೆಂಬರ್ಸ್ ನೋಡ್ಕೊಳ್ಳಿ, ಇನ್ನೊಬ್ರು ಆರಾಮಾಗಿ ಕೂತ್ಕೊಬಹುದು. ಅದು ಕಂಫರ್ಟಬಲ್ ಆಗಿ ಹೆಡ್ ರೆಸ್ಟ್ ಕೂಡ ಬರುತ್ತೆ. ಹೆಡ್ ರೆಸ್ಟ್ ಇದೆ. ಸೊ ಲೆಗ್ ರೂಮ್ ನೋಡಿ, ಆಮೇಲೆ ಹೆಡ್ ರೂಮ್ ನೋಡಿ, ಹೆಡ್ ರೂಮ್ ಕೂಡ ನೋಡಿ ಎಷ್ಟೊಂದು ಇದೆ ಅಂತ, ಎಷ್ಟೊಂದು ಸ್ಪೇಸ್ ಇದೆ ಅಂತ. ನಿಮ್ಗೆ ಯಾವುದೇ ತರ ಪ್ರಾಬ್ಲಮ್ ಏನು ಬರಲ್ಲ. ಸೊ ಯೂಸ್ಲಿ SUV ಅಲ್ಲಿ ಇದು ಕಾಮನ್ ಆಗಿ ಇರುತ್ತೆ. ಸೊ ಇದ್ರೆ ಇದು ಒಂದು ಸ್ವಲ್ಪ ಚೆನ್ನಾಗಿದೆ. ಪ್ಲಸ್ ಸನ್ ರೂಫ್ ನೋಡಿ ಅಲ್ಲಿ ತನಕ ಬರುತ್ತೆ. ಸೊ ಆರಾಮಾಗಿ ಇಲ್ಲಿ ನಿಂತ್ಕೊಂಡು ಆರಾಮಾಗಿ ಎಂಜಾಯ್ ಮಾಡಬಹುದು. ಓಕೆ. ಸೊ ನೆಕ್ಸ್ಟ್ ಇಲ್ಲಿ ಕೂಡ AC ವೆಂಟ್ಸ್ ಎಲ್ಲ ಇದೆ. ಸೆಕೆಂಡ್ AC ವೆಂಟ್ಸ್ ಕೊಟ್ಟಿದ್ದಾರೆ. ಫುಲ್ ಚಿಲ್ಲಾಗಿ ಹಿಂದ್ಗಡೆ ಅವ್ರಿಗೆ ಸಫೋನಿಕೇಶನ್ ಆಗೋ ಅವಶ್ಯಕತೆ ಇರೋದಿಲ್ಲ. ಬರುತ್ತೆ. ಮತ್ತೆ 65 ವ್ಯಾಟ್ ಸಿ ಟೈಪ್ ಚಾರ್ಜರ್ ಕೊಟ್ಟಿದ್ದಾರೆ. 65 ವಾಟ್ ಸಿ ಟೈಪ್ ಚಾರ್ಜರ್ ಕೊಟ್ಟಿದ್ದಾರೆ. ಯಾವ ಬ್ರಾಂಡ್ ಅಲ್ಲೂ ಕೊಡಲ್ಲ ನಿಮ್ಗೆ ಇಷ್ಟೊಂದು ವ್ಯಾಟ್ಸ್. 15 ಮಿನಿಟ್ಸ್ ಅಲ್ಲಿ ನಿಮಗೆ 100% ಚಾರ್ಜ್ ಆಗ್ಬಿಡುತ್ತೆ. ಸೊ 65 ವಾಟ್ಸ್ ಚಾರ್ಜರ್ ಕೊಟ್ಟಿದ್ದಾರೆ. ಚಾರ್ಜ್ ಕೂಡ ನೀವು ಆರಾಮಾಗಿ ಫೋನ್ ಇಲ್ಲೇ ಇಟ್ಕೊಬಹುದು. ಸೊ ಇಲ್ಲಿ ಕೂಡ 2 ಲೈಟ್ಸ್ ಕೊಟ್ಟಿದ್ದಾರೆ. ರೀಡಿಂಗ್ ಲ್ಯಾಂಪ್ಸ್ LED. ಓಕೆ ನೋಡಿ, ಟ್ಯಾಪ್ ಮಾಡಿದ್ರೆ ಸಾಕು ರೀಡಿಂಗ್ ಲ್ಯಾಂಪ್ಸ್ ಕೊಟ್ಟಿದ್ದಾರೆ. 2 ಕೊಲಾಪ್ಸಿಬಲ್ ಗ್ರಾಬ್ ಹ್ಯಾಂಡಲ್ಸ್ ಇದು. ಓಕೆ. ಸೊ ಬಿಟ್ಟಿದ ತಕ್ಷಣ ಆಟೋಮೆಟಿಕ್ ಹೋಗಿ ಜಾಗಕ್ಕೆ ಹೋಗಿ ಕೂತ್ಕೊಳ್ಳಿ, ಅದೇ ಹೋಗ್ಬಿಡುತ್ತೆ. ಓಕೆ.
ಸೊ ಇಷ್ಟೊಂದು ಫೀಚರ್ಸ್ ಇದೆ. ಹೌದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಬೂಟ್ ಸ್ಪೇಸ್. ಸೊ ಅದು ಕೂಡ ನಾವು ತೋರಿಸ್ಕೊಳ್ಬೋಣ ಲಾಸ್ಟ್ ಖಂಡಿತ ಬೂಟ್ ಸ್ಪೇಸ್. ಸೊ ಬನ್ನಿ ಸರ್. ಮತ್ತೆ ಇಲ್ಲಿ ನೋಡಿದ್ರೆ ನಿಮಗೆ ರೇರ್ ಡಿಫಾಗರ್ ಕೊಟ್ಟಿದ್ದಾರೆ. ಮತ್ತೆ ಇಲ್ಲಿ ನೋಡಿ ವೈಪರ್ ಒಳಗಡೆ ಕೊಟ್ಟಿದ್ದಾರೆ. ಇದನ್ನ ಹಿಡನ್ ರೇರ್ ವೈಪರ್ ಅಂಡ್ ವಾಷರ್ ಅಂತ ಕರಿತೀವಿ. ಓ ಒಳಗಡೆ ಇದೆ. ಒಳಗಡೆ ಇರುತ್ತೆ. ಓಕೆ ಓಕೆ, ಬೇರೆ ಕಾರ್ ತರ ಆಚೆ ಕಡೆ ಇರಲ್ಲ, ಒಳಗಡೆ ಕೊಟ್ಟಿರ್ತೀವಿ. ಮತ್ತೆ ನೋಡಿದ್ರೆ ನಿಮಗೆ ಇನ್ಬಿಲ್ಟ್ ಸ್ಪಾಯ್ಲರ್ ಬರುತ್ತೆ. ಇನ್ಬಿಲ್ಟ್ ಸ್ಪಾಯ್ಲರ್. ಓಕೆ. ಮತ್ತೆ ಶಾರ್ಕ್ ಫೈನ್ ಆಂಟೆನಾ ಇದೆ ವಿತ್ GPS ಟ್ರ್ಯಾಕಿಂಗ್ ಬರುತ್ತೆ. GPS ಟ್ರ್ಯಾಕಿಂಗ್ ಬರುತ್ತೆ. ಓಕೆ. ಮತ್ತೆ ನೋಡಿ ಇಲ್ಲಿ ಸಿಯರಾ ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ ಕ್ರೋಮ್ ಫಿನಿಶಿಂಗ್ ಅಲ್ಲಿ ವಿತ್ ಬ್ಯೂಟಿಫುಲ್ ಟಾಟಾ ಲೋಗೋ ಇದೆ ಇಲ್ಲಿ. ಮತ್ತೆ ಹಿಂದ್ಗಡೆ ಕೂಡ ನಿಮಗೆ ಕ್ಯಾಮ್ರಾ ಕೊಟ್ಟಿದೆ. ಕ್ಯಾಮ್ರಾ ಇದೆ. ಓಕೆ. ಮತ್ತೆ 2 ಪಾರ್ಕಿಂಗ್ ಸೆನ್ಸಾರ್ಸ್. ಇದು ಓಪನ್ ಮಾಡೋದು ಹೆಂಗೆ ಸರ್? ಇದನ್ನ ಒನ್ ಟಚ್ ಅಲ್ಲಿ ಓಪನ್ ಮಾಡಬಹುದು ನೀವು. ಇದು ಎಲೆಕ್ಟ್ರಿಕ್ ಟೈಲ್ಗೇಟ್ ಅಂತ ಹೇಳಿದ್ನಲ್ಲ, ಬಟನ್ ಇರುತ್ತೆ ಇಲ್ಲಿ. ಬಟನ್ ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ ಓಪನ್ ಆಗುತ್ತೆ ಅದು. ಓಕೆ ನೋಡಿ. ಓ ವಾವ್. ನಾವು ಕೈಯಲ್ಲಿ ಓಪನ್ ಮಾಡೋ ಅವಶ್ಯಕತೆ ಇರಲ್ಲ. ಹಾ ಹಾ ಹಾ. ಮತ್ತೆ ಇಲ್ಲಿ ನೋಡಿ ಸರ್, ಸೆಗ್ಮೆಂಟ್ ಅಲ್ಲೇ ಫಸ್ಟ್ 622 ಲೀಟರ್ಸ್ ಬೂಟ್ ಸ್ಪೇಸ್. 623 ಲೀಟರ್ ಬೂಟ್ ಸ್ಪೇಸ್. ಸೊ ಫ್ರೆಂಡ್ಸ್ ನೋಡ್ಬೋದು ಬೂಟ್ ಸ್ಪೇಸ್ ಎಷ್ಟು ದೊಡ್ಡದಿದೆ ಅಂತ. ಯಪ್ಪ, ಐ ಥಿಂಕ್ ನಾನೇ ಆರಾಮಾಗಿ ಇದರಲ್ಲಿ ಫಿಟ್ ಆಗ್ತೀನಿ ಸರ್. ಚಿಕ್ಕ ಮಕ್ಳಿದ್ರೆ ಹಿಂದ್ಗಡೆ ಆರಾಮಾಗಿ ನೋಡಿ ಎಷ್ಟು ಸೂಪರ್ ಆಗಿದೆ ಅಂತ. ಸೊ ಇಲ್ಲಿ ಕೂಡ ಸ್ವಲ್ಪ ಚಾರ್ಜಿಂಗ್ ಪೋರ್ಟ್ ಕೊಟ್ಟಿದ್ದಾರೆ. ಸಾಕೆಟ್ 12 ವಾಟ್ಸ್ ಇದೆ ಇಲ್ಲಿ. JBL ಸಬ್ ಊಫರ್ ಇದೆ. ಸೊ ಇದು ಬಂದ್ಬಿಟ್ಟು ಟೂಲ್ ಕಿಟ್ ನೋಡಿ. ಸೊ ಹಂಗೆ ಬನ್ನಿ, ಟೂಲ್ ಕಿಟ್ ಕೂಡ ನೀವು ನೋಡ್ಕೊಬೋದು. ನೋಡಿ ಎಷ್ಟು ನೀಟಾಗಿ ಮಾಡಿದ್ದಾರೆ ಅಂತ ಟೂಲ್ ಕಿಟ್ ಇಕ್ಕೋದು. ಸೊ ನೆಕ್ಸ್ಟ್ ಬೇರೆ ಸರ್ ಈ ಲೈಟ್ಸ್ ಏನೋ ಇದೆ, ಅದೇನು ಸರ್ ಅದು? ಸರ್ ಇದು ನೋಡಿ, ಇದೇನಂದ್ರೆ ನಿಮ್ಗೆ ಇವಾಗ ಹೈವೇ ನಿಲ್ಸಿರ್ತೀರಾ, ಬೂಟ್ ಏನಾದ್ರು ಓಪನ್ ಇದ್ದಾಗ ನಿಮ್ಗೆ ಲೈಟ್ ಅನ್ನೋದು ಟೈಲ್ ಗೇಟ್ ಅನ್ನೋದು ಬೂಟ್ ಇರತ್ತಲ್ವಾ, ಮೇಲೆ ಹೋಗ್ಬಿಡತ್ತೆ ಅದು. ಸೊ ಹಿಂದ್ಗಡೆ ಬರೋರು ಗೊತ್ತಾಗ್ಬೇಕು ಗಾಡಿ ಆನ್ ಅಲ್ಲಿ ಇದೆ ಅಂತ. ತೋರಿಸ್ತೀನಿ ನೋಡಿ ಹೆಂಗಾಗತ್ತೆ, ಏನ್ ಆಗುತ್ತೆ ಲೈಟ್ಸ್ ಅಂತ. ಓಕೆ. ಸೊ ಫ್ರೆಂಡ್ಸ್ ನೋಡಿ, ಇನ್ ಕೇಸ್ ನೀವು ಹೈವೇಲಿ ಏನಾದ್ರು ಇದ್ರೆ, ಸೊ ಬೂಟ್ ಏನಾದ್ರು ನೀವು ಓಪನ್ ಮಾಡಿದ್ರೆ, ಸೊ ಈ ತರ ಬಂದ್ಬಿಟ್ಟು ನಿಮ್ಗೆ ಇಂಡಿಕೇಟರ್ಸ್ ಡಿಫೆಂಡರ್ ಅಲ್ಲಿ ಇದೇ ತರ ಬರುತ್ತೆ ಸರ್. ಡಿಫೆಂಡರ್ ಅಲ್ಲಿ ಇದೇ ತರ ಬರುತ್ತೆ. ಓಕೆ. ಈ ಹಜಾರ್ಡ್ ಲೈಟ್ಸ್ ನಿಮ್ಗೆ ಬಂದ್ಬಿಟ್ಟು ರಿಫ್ಲೆಕ್ಟ್ ಆಗುತ್ತೆ. ಸೊ ಬೇರೆಯವ್ರು ಹಿಂದ್ಗಡೆ ಯಾರಾದ್ರೂ ಬರೋರಿಗೆ ಗೊತ್ತಿರುತ್ತೆ, ಸೊ ಬೂಟ್ ಓಪನ್ ಮಾಡಿದ್ದಾರೆ ಅಂತ ಬಂದ್ಬಿಟ್ಟು ನೀವು ನಾವು ಹಜಾರ್ಡ್ ಲೈಟ್ಸ್ ಸೇಫ್ಟಿ ಪರ್ಪಸ್ ಗೆ ಬಂದ್ಬಿಟ್ಟು ಸೊ ಇಷ್ಟೆಲ್ಲ ಬಂದ್ಬಿಟ್ಟು ನೋಡಿ ಮಾಡಿದ್ದಾರೆ ಟಾಟಾ ಅವರು. ಓಕೆ. ಸೊ ಅದು ಬಿಟ್ಟು ಬೇರೆ ಏನಿದೆ ಸರ್ ಇದರಲ್ಲಿ? ಮತ್ತೆ ಈ ಸೀಟ್ಸ್ ನ ನೀವು ಫೋಲ್ಡ್ ಮಾಡ್ಕೋಬಹುದು. ಫೋಲ್ಡ್ ಮಾಡ್ಕೊಂಡು ಬೂಟ್ ಸ್ಪೇಸ್ ನ ಇನ್ಕ್ರೀಸ್ ಮಾಡ್ಕೋಬಹುದು ಇನ್ ಕೇಸ್ ಏನಾದ್ರು ಬೇಕು ಅಂದ್ರೆ. ಇವಾಗ ಇಬ್ಬರೇ ಟ್ರಾವೆಲ್ ಮಾಡ್ತಾ ಇದ್ರೆ ಅನ್ಕೊಳ್ಳಿ, ಸೀಟ್ ನ ಫೋಲ್ಡ್ ಮಾಡ್ಕೊಂಡು ಬೂಟ್ ಸ್ಪೇಸ್ ನ ಇನ್ಕ್ರೀಸ್ ಮಾಡ್ಕೋಬಹುದು. ನೋಡಬಹುದು. ಸೊ ಈ ತರ ಬಂದ್ಬಿಟ್ಟು ಇದನ್ನ ನೀವು ಫೋಲ್ಡ್ ಮಾಡಿ ಆರಾಮಾಗಿ ಇನ್ಕ್ರೀಸ್ ಮಾಡ್ಕೊಬಹುದು. ಇನ್ ಕೇಸ್ ನಿಮ್ ಏನಾದ್ರು ಲಗೇಜ್ ಏನಾದ್ರು ನೀವು ಇಟ್ಕೊಳ್ಳಂಗಿದ್ರೆ ಸೊ ಆರಾಮಾಗಿ ನೀವು ಮಾಡ್ಬೋದು. ಬೂಟ್ ಸ್ಪೇಸ್ ನೋಡಿ ಎಷ್ಟು ದೊಡ್ಡದಿದೆ. ಸೊ ಇವಾಗ ಇದು ಕ್ಲೋಸ್ ಮಾಡ್ಬೇಕಂದ್ರೆ ಸೇಮ್ ಒನ್ ಟಚ್ ಸರ್. ಒನ್ ಟಚ್ ಬಟನ್ ಪ್ರೆಸ್ ಮಾಡಿ ಆಟೋಮೆಟಿಕ್ ಕ್ಲೋಸ್ ಆಗುತ್ತೆ. ಇವಾಗ ನಾನು ಇಲ್ಲಿ ಕೈಗೆ ಏನಾದ್ರು ಇಕ್ಕಿದ್ರೆ ಅದು ನಿಲ್ಲತ್ತೆ ಸರ್. ಅಲ್ಲಿ ಹೌದು, ಅದಕ್ಕೆ ಗೊತ್ತಾಗ್ಬೇಕು. ಓಕೆ ಓಕೆ. ಸೆನ್ಸ್ ಮಾಡಬೇಕು. ಸೆನ್ಸ್ ಮಾಡಿದ್ರೆ ಬಂದ್ಬಿಟ್ಟು ಸ್ಟಾಪ್ ಆಗುತ್ತೆ. ಅದು ಬಿಟ್ಟು ಬೇರೆ ಏನು ಕಾರ್ಸ್ ಇದೆ ನಮ್ಮ ಹತ್ರ? ಸೇರನೇ ಇಲ್ಲ. ನೀವು ನೋಡಬಹುದು ನಮ್ಮ ಹತ್ರ ಟಾಟಾ ಪಂಚ್ ಇದೆ, ಅದು ಕೂಡ ಸೆಗ್ಮೆಂಟ್ ಅಲ್ಲಿ ಟಾಪ್ ಸೆಲ್ಲಿಂಗ್ ಕಾರ್ ಅದು. ಓಕೆ. ಅಲ್ಲಿ ನೋಡಿದ್ರೆ ಸಫಾರಿ ಇದೆ, ಕರ್ವ್ ಇದೆ, ಇಂಡಿಯಾಸ್ ಫಸ್ಟ್ ಕೂಪೆ SUV ಅಂತ ಕರೀತಾರೆ ಇದನ್ನ, ಕರ್ವ್ನ. ಇಲ್ಲಿ ನೋಡಿ ನೆಕ್ಸಾನ್ ಇದೆ. ಈ ಸೆಗ್ಮೆಂಟ್ ಒನ್ ಆಫ್ ದ ಟಾಪ್ ಸೆಲ್ಲಿಂಗ್ ಕಾರ್ ಇನ್ ಇಂಡಿಯಾ. ಟಾಪ್ ಸೆಲ್ಲಿಂಗ್ ಕಾರ್. ಓಕೆ. ನೆಕ್ಸಾನ್ EV ಇದೆ ನಮ್ಮ ಹತ್ರ. ಪೆಟ್ರೋಲ್ ಡೀಸೆಲ್ ಎಲ್ಲ EVs ಕೂಡ ಇದೆ. ಇಲ್ಲಿ ನೋಡಬಹುದು ನೆಕ್ಸಾನ್ EV ಇದೆ. ಅಲ್ಲಿ ನೋಡಿದ್ರೆ ಕರ್ವ್ EV ಇದೆ. ನಮ್ದ್ರಲ್ಲಿ ಇಷ್ಟು ಮಾಡ್ಸಲ್ಲ ನೋಡಿದ್ರಲ್ಲ, ಇವಾಗ ಬನ್ನಿ ಟೆಸ್ಟ್ ಡ್ರೈವ್ ಹೋಗೋಣ. ಓಕೆ, ಟೆಸ್ಟ್ ಡ್ರೈವ್ ಮಾಡೋಣ. ಓಕೆ. ಸ್ಕಿಡ್ ಆಗ್ತಾ ಇಲ್ಲ, ಅದಕ್ಕೆ ಟ್ರಾಕ್ಷನ್. ಹೌದು, ಓವರ್ ಸ್ಪಿನ್ ಆಗಕ್ಕೆ ಬಿಡಲ್ಲ ವೀಲ್ಸ್. ಓಕೆ. ಹಿಂಗೆ ಓವರ್ ಸ್ಪಿನ್ ಆಗಬೇಕು ಅಂದ್ರೆ ನಾರ್ಮಲ್ ಮೋಡ. ನಾರ್ಮಲ್. ಓ, ಏನ್ ಸ್ಟೇಬಲ್ ಆಗಿದೆ ಸರ್. ತುಂಬಾ ಚೆನ್ನಾಗಿದೆ. ಇವಾಗ ಈ ಟಾಟಾ ಸಿಯಾರಾನ ಬಂದ್ಬಿಟ್ಟು ಟೆಸ್ಟ್ ಡ್ರೈವ್ ಮಾಡ್ತಾ ಇದೀವಿ. ಸೊ ಫಸ್ಟ್ ನಿಮ್ಗೆ ಬಂದ್ಬಿಟ್ಟು ಇದರಲ್ಲಿ 3 ಮೋಡ್ಸ್ ಇದೆ ಅಂತ ಸರ್ ಹೇಳಿದ್ರು. ಒನ್ ಇಸ್ ನಾರ್ಮಲ್, ನೆಕ್ಸ್ಟ್ ಬಂದ್ಬಿಟ್ಟು ವೆಟ್ ಮೋಡ್. ಸೊ ಇನ್ನೊಂದು ಬಂದ್ಬಿಟ್ಟು ರಫ್ ಮೋಡ್. ನಾರ್ಮಲ್ ಮೋಡ್ ಬಂದ್ಬಿಟ್ಟು ನಾರ್ಮಲ್ ಸಿಟಿಯಲ್ಲೆಲ್ಲ ಓಡಿಸಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಸರ್ ವೆಟ್ ಮೋಡ್ ಸರ್. ಇವಾಗ ಮಳೆಯಲ್ಲಿ ಓಡಿಸಬೇಕಾದ್ರೆ ಇಲ್ಲ ಎಲ್ಲ ನೀರಲ್ಲಿ, ಓಕೆ, ಸ್ಕಿಡಿ ಆಗಿರೋ ಇದರಲ್ಲಿ ಓಡಿಸ್ಬೇಕಂದ್ರೆ ವೆಟ್ ಮೋಡ್. ಟೆರೈನ್ ಮೋಡ್ ಅಂದ್ರೆ ಸೊ ಈ ತರ ರೋಡ್ಸ್ ಅಲ್ಲಿ, ಆಫ್ ರೋಡಿಂಗ್ ರೋಡ್ಸ್ ಎಲ್ಲ ಓಡಬೇಕು ಅಂದ್ರೆ ಓಡಿಸಬಹುದು. ಓಕೆ. ಸೊ ಏನ್ ಟಾಪ್ ಸ್ಪೀಡ್ ಹೋಗುತ್ತೆ ಸರ್ ಇದು? 200+ ಹೋಗುತ್ತೆ ಸರ್. ಟ್ರೈ ಮಾಡ್ಬೋದಾ 200+? 100% ಟ್ರೈ ಮಾಡ್ಬೋದು ಸರ್. ಹೈವೇಲಿ ಹೋಗ್ಬೋದಾ? ಹೋಗ್ಬೋದು ಸರ್. ಫ್ರೆಂಡ್ಸ್, ಗಾಡಿ ಓಡ್ಸಕ್ಕೆ ಏನ್ ಫೀಲ್ ಇದೆ ಅಪ್ಪ. ಅದು ಆಕ್ಚುಲಿ ಇದು ಟರ್ಬೋ ಚಾರ್ಜ್ಡ್. ಸೊ ಇವಾಗ ಇನ್ನ ಸಿಟಿ ಮೋಡಲ್ ಇದೆ ಸರ್. ಇದು ಸಿಟಿ ಮೋಡಲ್ ನಿಮ್ಗೆ ಇಷ್ಟೊಂದು ಪವರ್ ಸಿಗ್ತಾ ಇದೆ. ಓಕೆ. ಇದು ಸ್ಪೋರ್ಟ್ಸ್ ಮೋಡಾ? ಹೌದು ಸರ್, ಇದು ಸ್ಪೋರ್ಟ್ಸ್ ಮೋಡ್. ಫ್ರೆಂಡ್ಸ್, ಇವಾಗ ಸ್ಪೋರ್ಟ್ಸ್ ಮೋಡ್ ಆಕ್ಟಿವೇಟ್ ಮಾಡಿದೀನಿ. ಸೊ ನೋಡಿ, ಸ್ಪೀಡ್ ನೋಡ್ಕೊಳ್ಳಿ ಏನ್ ಸ್ಟೇಬಲ್ ಇದೆ ಸರ್.
ಸ್ಟೆಬಿಲಿಟಿ ನೋಡಿ ಸರ್ ಹೆಂಗಿದೆ ವೆಹಿಕಲ್ದು. ಸೊ ಏನ್ ನಮ್ ಟಾಟಾ ಕಾರ್ ಏನು ಜರ್ಮನ್ ಕಾರ್ಗಿಂತ ಕಡಿಮೆನೇ ಇಲ್ಲ ಅನ್ಸುತ್ತೆ ಸರ್. ವಾವ್. ಸೊ ಫ್ರೆಂಡ್ಸ್ ಆಕ್ಚುಲಿ ನನ್ನ ಹತ್ರ ಬಂದ್ಬಿಟ್ಟು ಫೋಕ್ಸ್ ವ್ಯಾಗನ್ ಪೋಲೋ ಇದೆ. ಸೊ ಆ ಕಾರ್ ಏನು ಸೇಮ್ ಸ್ಟೆಬಿಲಿಟಿ ಇದೆ. ಸೊ ಅದಕ್ಕಿಂತ ಬೆಟರ್ ಆಗಿ ಇದೆ ಅನ್ಸ್ತಾ ಇದೆ ಇದು ನನಗೆ. ನೋಡಿ ನಾನು ಹೆಂಗ್ ಹೋಗ್ತಾ ಇದ್ದೀನಿ ಅಂತ ನೀವು ನೋಡಿ ಗೊತ್ತಾಗುತ್ತೆ. ಸೊ ಇದು 5 ಸ್ಟಾರ್ ರೇಟಿಂಗ್ಸಾ ಸರ್? ಹೌದು ಸರ್. ಸರ್ ಅದು ಬಿಟ್ಟು ಆಡಿಯೋದಲ್ಲಿ ಬಂದ್ರೆ ಏನೇನಿದೆ ಇದರಲ್ಲಿ? ಮೇನ್ ಅದೇ ಹೇಳ್ಬೇಕು ಅನ್ಕೊಂತಾ ಇದ್ದೆ ನಾನು. ಇದರಲ್ಲಿ ನಿಮ್ಗೆ 13 JBL ಸ್ಪೀಕರ್ಸ್ ಬರುತ್ತೆ ಸರ್. ಓಕೆ. ಎಲ್ಲ JBL ಬ್ಲಾಕ್ ಕಂಪ್ನಿದು. ನಿಮ್ಗೆ ಡಾಲ್ಬಿ ಅಟ್ಮಾಸ್ ಸಪೋರ್ಟ್ ಮಾಡುತ್ತೆ. ಇನ್ನ ವಾಲ್ಯೂಮ್ ಇದೆಯಾ? ಹೌದು ಮ್ಯಾಕ್ಸ್. ಇವಾಗ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ಅಲ್ವಾ, ಇದು ಬಂದ್ಬಿಟ್ಟು ಆಕ್ಚುಲಿ ಸೌಂಡ್ ಬಾರ್ ಸರ್. ಇದು ಸೌಂಡ್ ಬಾರ್. ಹೌದು ಸರ್. ಓಕೆ. ಸೊ ಇದು ಬಿಟ್ಟು ಎಷ್ಟು ಇದು ಇದೆ ಇದರಲ್ಲಿ? ಇದು ಬಿಟ್ಟು ನಿಮ್ಗೆ ಇಲ್ಲಿ ಡೋರಲ್ಲಿ 4 ಡೋರಲ್ಲಿ 4 ಸ್ಪೀಕರ್ ಬರುತ್ತೆ. ಎಲ್ಲ JBL. ಮತ್ತೆ ಆರ್ ಟ್ವಿಟರ್ ಬರುತ್ತೆ ಇದರಲ್ಲಿ. ಆರ್ ಟ್ವಿಟರ್ ಬರುತ್ತೆ. ಮತ್ತೆ ಸೆಂಟರ್ ಸ್ಪೀಕರ್ ಒಂದು ಇಲ್ಲಿ ಬರುತ್ತೆ ನಿಮ್ಗೆ. ಹಿಂದ್ಗಡೆ ಬೂಟ್ಸ್ ಅಲ್ಲಿ ಸಬೂಫರ್ ಬರುತ್ತೆ. ಎಲ್ಲ JBL ಬ್ಲಾಕ್ ಕಂಪನಿ ಇದೆ. ಓಕೆ. ಮತ್ತೆ ನಿಮ್ಗೆ ಡಾಲ್ಬಿ ಅಟ್ಮಾಸ್ ಸಪೋರ್ಟ್ ಮಾಡುತ್ತೆ. ಇವಾಗ ನೀವು ಸೌಂಡ್ ಕೇಳಿಸ್ಕೊಂಡ್ರಿ ಹೇಗಿದೆ ಆಗಿದೆ. ವಾವ್. ಸೊ ಸೇಮ್ ಒಂದು ಥಿಯೇಟರ್ ಅಲ್ಲಿ ಕೂತ್ಕೊಂಡ್ರೆ ಹೆಂಗಿರುತ್ತೆ ಸೊ ಅದೇ ತರ ಫೀಲ್ ಇದೆ ಫ್ರೆಂಡ್ಸ್. ಅದನ್ನು ನೀವು ನೈಟ್ ಟೈಮ್ ಅಲ್ಲೆಲ್ಲ ಎಸ್ಪೆಷಲಿ ಚಿಕ್ಕಮಂಗ್ಳೂರ್ ಕಡೆ ಎಲ್ಲ ನೀವು ಹೋದ್ರೆ ಫುಲ್ ಎಂಜಾಯ್ ಮಾಡ್ತೀರಾ. ಈ ಸೌಂಡ್ ಬಂದ್ಬಿಟ್ಟು ಅಷ್ಟು ಸೂಪರ್ ಆಗಿದೆ. ಸೊ ಮುಂಗಾರು ಮಲೆ ಸಾಂಗ್ಸ್ ಹಾಕೊಂಡ್ರೆ ಗಾಡಿ ಓಡಿಸಿದ್ರೆ ಸಖತ್ತಾಗಿರುತ್ತೆ. ಸೊ ಡಿಸ್ಪ್ಲೇನೇ ನೋಡಿ ಆಲ್ಮೋಸ್ಟ್ ಎಷ್ಟು ಇಂಚಸ್ ಸರ್ ಬರುತ್ತೆ ಇದು? ಸೊ ಇದು ನಿಮಗೆ ಸಪರೇಟ್ ಆಗಿ ಬರುತ್ತೆ. 10.25 ಇಂಚ್ ಬರುತ್ತೆ ಸರ್. ಅದು 10.25 ಇಂಚು 10.25 ಇಂಚು 10.25 ಇಂಚು ಆಲ್ಮೋಸ್ಟ್ ಒಂದು 32-33 ಇಂಚಸ್ ಡಿಸ್ಪ್ಲೇ ಬರುತ್ತೆ. ಓಕೆ, ನೋಡ್ಬೋದು. ಸೊ ಇಲ್ಲಿನೂ ಸಪರೇಟ್ ಆಗಿ ಇದಕ್ಕೆ ಸಪರೇಟ್ ಆಗಿ ಆಕ್ಸೆಸ್ ಇರುತ್ತೆ. ಇದು ಯಾರು ಕುತ್ಕೊಂತಾರೆ ಕೋ ಡ್ರೈವರ್ ಅವ್ರು ಸಪರೇಟ್ ಆಗಿ ಆಕ್ಸೆಸ್ ಮಾಡ್ಕೊಬಹುದು. ನೋಡಿ ಗೇಮ್ಸ್ ಅಂತ ಕೊಟ್ಟಿದ್ದಾರೆ, ಗೇಮ್ಸ್ ಆಡಬಹುದು. ನೆಟ್ ಅಮೆಜಾನ್ ಪ್ರೈಮ್, ನೆಟ್ಫ್ಲಿಕ್ಸ್ ಏನ್ ಬೇಕಾದ್ರೂ ಅವ್ರು ಆರಾಮಾಗಿ. ಇನ್ನೊಂದೇನಂದ್ರೆ ಇದ್ರಲ್ಲಿ ನೀವು ವಿಡಿಯೋ ಪ್ಲೇ ಮಾಡ್ತಾ ಇದೀರ ಅಂದ್ರೆ ಹೆಡ್ ಬಾಸ್ ಗೆ ಕನೆಕ್ಟ್ ಮಾಡ್ಕೋಬಹುದು. ಹೆಡ್ ಫೋನ್ಸ್ ನಾನು ಕನೆಕ್ಟ್ ಮಾಡ್ಕೊಬಹುದು. ಅವ್ರ ಮಾತ್ರನೇ ಕೇಳ್ಕೊಂಡು ವಿಡಿಯೋ ನೋಡಬಹುದು ಆರಾಮಾಗಿ. ಸ್ಪೀಕರ್ಸ್ ಅಲ್ಲಿ ಬರಲ್ಲ ಸೌಂಡ್, ಸೇಫ್ಟಿ ಪರ್ಪಸ್. ಮತ್ತೆ ಇದ್ರಲ್ಲಿ ಫಿಲ್ಟರ್ ಬರುತ್ತೆ. ವಿಡಿಯೋ ನೋಡ್ಬೇಕಾದ್ರೆ ಫಿಲ್ಟರ್ ಆನ್ ಮಾಡ್ಕೊಂಡ್ರೆ ಡ್ರೈವರ್ ಗೆ ಕಾಣಿಸಲ್ಲ. ಇದು ಡ್ರೈವರ್ ಗೆ ಕಾಣಿಸಲ್ಲ ಅದು. ಓಕೆ, ಸೇಫ್ಟಿ ಪರ್ಪಸ್ ಗೆ. ವಾವ್, ಸೂಪರ್. ಸೊ ಇಲ್ಲ ಅಂದ್ರೆ ಲೈಕ್ ಯೂಸ್ಲಿ ಲೈಕ್ ಏನಾಗುತ್ತೆ, ಡಿಸ್ಟ್ರಾಕ್ಟ್ ಆಗುತ್ತೆ. ಇಲ್ಲಿ ಗಾಡಿ ಓಡಿಸ್ತಾ ಇದ್ರೆ ಬೇರೆ ಏನಾದ್ರು ನೀವು ಅಲ್ಲಿ ಗೇಮ್ ಮಾಡ್ತಾ ಇದ್ರೆ, ಮೂವಿ ನೋಡ್ತಾ ಇದ್ರೆ ನಮ್ಮ ಕಣ್ಣು ಆಟೋಮೆಟಿಕ್ ಆಗಿ ಅಲ್ಲಿ ಹೋಗುತ್ತೆ. ಸೊ ಅದಕ್ಕೋಸ್ಕರ ಫಿಲ್ಟರ್ ಆನ್ ಮಾಡ್ಬಿಟ್ರೆ ಡ್ರೈವರ್ ಗೆ ಬಂದ್ಬಿಟ್ಟು ಡಿಸ್ಟ್ರಾಕ್ಟ್ ಆಗಲ್ಲ. ಓಕೆ, ಸೂಪರ್. ಮತ್ತೆ ಇದ್ರಲ್ಲಿ ನಿಮ್ಗೆ ರಿಲ್ಯಾಕ್ಸ್ ಮೋಡ್ಸ್ ಅಂತ ಬರುತ್ತೆ. ಅದು ತೋರಿಸ್ತೀನಿ ನೋಡಿ ನಿಮ್ಗೆ. ಎಲ್ಲ ನಾ ಬೀಚ್ ಪಕ್ಕದಲ್ಲಿ ಕಾರ್ ಪಾರ್ಕ್ ಆರಾಮಾಗಿ ಚಿಲ್ ಆಗ್ಬೋದು. ಐ ಥಿಂಕ್ ನೋಡಿ ಕ್ಲೈಮೇಟ್ ಕೂಡ ಹೆಂಗಾಗಿದೆ ಅಂತ. ಸೊ ಸೂಪರ್ ಆಗಿದೆ ಕ್ಲೈಮೇಟ್ ಕೂಡ. ಸೊ ಈ ವೈಟ್ ತಗೊಂಡ ಕ್ಲೈಮೇಟ್ ಕೂಡ ಚೇಂಜ್ ಆಗ್ಬಿಟ್ಟಿದೆ. ಸೊ ಎಸ್ಪೆಷಲಿ ಏನೋ ಒಂದು ಸನ್ ರೂಫ್, ಮೇನ್ ಸನ್ ರೂಫೇ ಇದು. ನೋಡಿ ಎಷ್ಟು ಯೂಸ್ ಆಗಿದೆ, ಎಷ್ಟು ದೊಡ್ಡ ಸನ್ ರೂಫ್ ನೋಡಿ ಬರ್ತಾ ಇದೆ. ಸೊ ಸನ್ ರೂಫ್ ಬಂದ್ಬಿಟ್ಟು ನಾವು ಆನ್ ಮಾಡಿದೀವಿ, ಓಪನ್ ಮಾಡಿದೀವಿ. ಅದು ವಾಯ್ಸ್ ಕಮಾಂಡ್ ಅಲ್ಲಿ ಕ್ಲೋಸ್ ಮಾಡಿ ಸರ್. ಓಕೆ, ವಾಯ್ಸ್ ಕಮಾಂಡ್ ಅಲ್ಲ, ಪ್ರೆಸ್ ಮಾಡಿ. ಕ್ಲೋಸ್ ಸನ್ ರೂಫ್. ವಾವ್. ಕ್ಲೋಸ್ ಸನ್ಶೇಡ್ ಅನ್ನಿ, ಅದು ಕೂಡ ಕ್ಲೋಸ್ ಆಗುತ್ತೆ. ಹೌದಾ, ಟ್ರೈ ಮಾಡೋಣ. ಸನ್ ರೂಫ್ ಕ್ಲೋಸ್ ಆಯ್ತು. ಕ್ಲೋಸ್ ಸನ್ಶೇಡ್. ಓಕೆ. ಬೇರೆ ಇದು ಬಿಟ್ಟು ಬೇರೆ ಏನೇನು ಕಮೆಂಟ್ಸ್ ಮಾಡ್ಬೋದು? ಸನ್ಶೇಡ್ ಅಂದಾಗ ನಿಮಗೆ ಬರೀ ಸನ್ಶೇಡ್ ಮಾತ್ರ ಓಪನ್ ಆಗುತ್ತೆ, ಗ್ಲಾಸ್ ಹಂಗೆ ಇರುತ್ತೆ. ಓಕೆ, ಅದು ಬಿಟ್ಟು ಬೇರೆ ಏನು ಕಮೆಂಟ್ಸ್ ಇದೆ ಸರ್? ನಿಮ್ಗೆ ಇವಾಗ ಫೋನ್ ಕನೆಕ್ಟ್ ಮಾಡ್ಕೊಂಡಿರ್ತಾರೆ ಅನ್ಕೊಳ್ಳಿ, ಯಾವ್ದನ್ನ ನೀವು ಕಾಂಟ್ಯಾಕ್ಟ್ ಸೇವ್ ಮಾಡಿರ್ತಿರಲ್ಲ ಅವ್ರು ಕಾಲ್ ಮಾಡು ಅಂತ ಹೇಳ್ಬೋದು. ಓಕೆ. ಮತ್ತೆ ಮ್ಯೂಸಿಕ್ ಸಾಂಗ್ ಪ್ಲೇ ಮಾಡು ಅಂತ ಹೇಳ್ಬೋದು. ವಾಲ್ಯೂಮ್ ಇನ್ಕ್ರೀಸ್ ಮಾಡು, ಡಿಕ್ರೀಸ್ ಮಾಡು, ಸಾಂಗ್ ಚೇಂಜ್ ಮಾಡು, ಸಾಂಗ್ ಬ್ಯಾಕ್ವರ್ಡ್ ಮಾಡು, ಈ ತರ ಎಲ್ಲ ಕಮೆಂಟ್ಸ್ ಕೊಡ್ಬೋದು. ಮತ್ತೆ ಎಸಿನ ಆನ್ ಮಾಡು ಅಂತ ಹೇಳ್ಬೋದು. ಅದೇ ಮಾಡುತ್ತೆ ಅಲ್ಲ. ಓಕೆ.
ಎ ಸಿ ಟೆಂಪರೇಚರ್ ಜಾಸ್ತಿ. ಗಾಡಿ ಟೆಸ್ಟ್ ಡ್ರೈವ್ ಆಯ್ತು, ನೀವು ಹೇಳಿದ ತರ ಎಲ್ಲಾ ಟೆರೈನ್ ಅಲ್ಲಿ ಆಫ್ ರೋಡ್ ಟೆರೈನ್ ಅಲ್ಲಿ ಆಯ್ತು, ಮಳೆನೂ ಬಂತು. ಸೊ ಮಳೆಯಲ್ಲಿನೂ ಓಡಿಸ್ಬಿಟ್ಟಿದೀವಿ, ನಾರ್ಮಲ್ ಸಿಟಿಯಲ್ಲಿನೂ ಓಡಿಸ್ಬಿಟ್ಟಿದೀವಿ. ಹೌದು ಸರ್. ಸೊ ಈ ಗಾಡಿ ಇದು ಫೈನಲ್ ನಮ್ಮ ವ್ಯೂವರ್ಸ್ ವೆಯ್ಟ್ ಮಾಡ್ತಾ ಇರ್ತಾರೆ. ಸೊ ಪ್ರೈಸ್ ಏನ್ ಪ್ರೈಸ್ ಇದು ಕೋಟ್ ಮಾಡ್ತಾ ಇದ್ದೀರಾ? ಸೊ ಏನ್ ಆಫರ್ಸ್ ಇದೆ ನಿಮ್ಮ ಶೋರೂಮ್ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಪರ್ಚೇಸ್ ಮಾಡಿದ್ರೆ ಏನ್ ಆಫರ್ಸ್ ಏನ್ ಬೆನಿಫಿಟ್ಸ್ ಇದೆ ಅಂತ ನಮ್ಮ ವ್ಯೂವರ್ಸ್ಗೆ ಹೇಳಿ ಸರ್ ಸ್ವಲ್ಪ. ಸರ್ ಇದು ಬಂದ್ಬಿಟ್ಟು ನಿಮಗೆ ಎಕ್ಸ್ ಶೋರೂಮ್ ಪ್ರೈಸ್ 11,49,000 ಇಂದ ಸ್ಟಾರ್ಟ್ ಆಗುತ್ತೆ. ಓಕೆ. ಸೊ ಆನ್ ರೋಡ್ ಬಂದ್ರೆ ನಿಮಗೆ 14.5 ಇಂದ 14.8 ತನಕ ಹೋಗುತ್ತೆ ವಿತ್ ಆಲ್ ಆಕ್ಸೆಸರೀಸ್ ಎವ್ರಿಥಿಂಗ್. ಓಕೆ. ಸೊ ಇದು ಬಂದು ಮ್ಯಾನ್ಯಲ್ ಪ್ರೈಸ್. ಸೊ ಆಟೋಮೆಟಿಕ್ ಆನ್ ರೋಡ್ ಪ್ರೈಸ್ ಇಂದ ನಿಮಗೆ 16.5 ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಟಾಪ್ ಎಂಡ್ ನೋಡೋದಾದ್ರೆ ನಿಮಗೆ 27 ತನಕ ಹೋಗುತ್ತೆ ಸರ್ ಇದು. ಓಕೆ. ಆನ್ ರೋಡ್ ಪ್ರೈಸ್. ಸೊ ಡೌನ್ ಪೇಮೆಂಟ್ ಎಲ್ಲ ಹೆಂಗ್ ಡೌನ್ ಪೇಮೆಂಟ್ ನಿಮ್ದು ಸಿಬಿಲ್ ಎಲ್ಲ ಚೆನ್ನಾಗಿದ್ರೆ, ಪ್ರೊಫೈಲ್ ಚೆನ್ನಾಗಿದ್ರೆ 10% ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು, 90% ಲೋನ್ ಮಾಡ್ಕೊಡ್ತೀವಿ. 10% ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು, 90% ಲೋನ್ ಮಾಡ್ಕೊಡ್ತೀರಾ ಸಿಬಿಲ್ ಸ್ಕೋರ್ ಚೆನ್ನಾಗಿದ್ರೆ. ಹೌದು ಸರ್. ಸೊ ಪರ್ಟಿಕ್ಯುಲರ್ ಆಗಿ ಸೊ ಕಾವೇರಿ ಟಾಟಾ ಮೋಟಾರ್ಸ್ ಸೊ ಏನಕ್ಕೆ ನಿಮ್ಮ ಹತ್ರ ಪರ್ಚೇಸ್ ಮಾಡಬೇಕು ಸರ್? ಬೆಂಗಳೂರಲ್ಲೇ ಒನ್ ಆಫ್ ದ ಟ್ರಸ್ಟೆಡ್ ಡೀಲರ್ಶಿಪ್ ನಮ್ದು. ಓಕೆ. ಸೊ ನಮ್ದು ಇದೊಂದೇ ಅಲ್ಲ, ಇನ್ನ 4 ಬ್ರಾಂಚಸ್ ಇದೆ ಬೆಂಗಳೂರಲ್ಲಿ. ಒಂದು ದೇವನಹಳ್ಳಿಯಲ್ಲಿ, ಮೇಕ್ರಿ ಸರ್ಕಲ್, ಸಿಂಗ್ನಾಯ್ಕ್ನಲ್ಲಿ, ಅವಳಲ್ಲಿ. ಮೈನ್ ಹೆಡ್ ಆಫೀಸ್ ಬಂದು ಇದೆ ಅವಳಲ್ಲಿನೇ ನಮ್ದು. ಓಕೆ. ಸೊ ನಾವು ಈ ಕಾವೇರಿನಲ್ಲಿ ಏನು ತಗೋಬೇಕಂದ್ರೆ ನೀವು ಗೂಗಲ್ ಅಲ್ಲಿ ಕೂಡ ಚೆಕ್ ಮಾಡ್ಬೋದು. ನಮ್ದೆಲ್ಲ ಕಸ್ಟಮರ್ಸು ಫುಲ್ಲಿ ಸ್ಯಾಟಿಸ್ಫೈಡ್ ಆಗಿದೆ ಇರ್ತಾರೆ. ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿ ಕೊಡ್ತೀವಿ ನಾವು. ಮತ್ತೆ ಶೋರೂಮ್ ಆಂಬಿಯೆಂಟ್ಸ್ ಎಲ್ಲ ನಿಮಗೆ ನೀಟಾಗಿ ಇಟ್ಕೊಂಡಿರ್ತೀವಿ ನಾವು ಒಳಗಡೆ ಎಲ್ಲ. ಮತ್ತೆ ಸೇಲ್ಸ್ ಅಡ್ವೈಸರ್ಸ್ ಅಷ್ಟೇ ತುಂಬಾ ಫ್ರೆಂಡ್ಲಿ ಆಗಿರ್ತಾರೆ ಕಸ್ಟಮರ್ಸ್ ಜೊತೆ. ಓಕೆ. ಮತ್ತೆ ಆಫರ್ಸ್ ಅಷ್ಟೇನೆ ಬೇರೆ ಡೀಲರ್ಶಿಪ್ ಕಂಪೇರ್ ಮಾಡಿದ್ರೆ ಬೆಸ್ಟ್ ಆಫರ್ಸ್ ಮಾಡ್ಕೊಡ್ತೀವಿ ಸರ್ ನಾವು. ಬೆಸ್ಟ್ ಆಫರ್ಸ್ ಮಾಡಿಸ್ಕೊಡ್ತೀರಾ. ಮತ್ತೆ ಸರ್ವಿಸಿಂಗ್ ಕೂಡ ಅಷ್ಟೇ ಬ್ಯಾಕ್ ಸೈಡೇನೆ ಇದೆ ನಮ್ಮ ಹತ್ರನೇ. ಸರ್ವಿಸಿಂಗ್ ಆಗಿರ್ಬೋದು, ಮತ್ತೆ ಇವಾಗ ಟೆಸ್ಟ್ ಡ್ರೈವ್ ಮಾಡಕ್ಕೆ ಗ್ರೌಂಡ್ ಆಗಿರ್ಬೋದು, ಎಲ್ಲ ನಿಮ್ಗೆ ಅವೈಲೇಬಿಲಿಟಿ ಆಗಿದೆ ಸರ್. ಓಕೆ. ಯಾವುದೇ ತರ ಚಿಂತೆ ಇರಲ್ಲ, ಅವ್ರು ಬಂದ್ರೆ ಆರಾಮಾಗಿ ಟೆಸ್ಟ್ ಡ್ರೈವ್ ಮಾಡ್ಕೊಂಡು ಅವ್ರಿಗೆ ಇಷ್ಟ ಆಯ್ತು ಅಂದ್ರೆ ಫರ್ದರ್ ಪ್ರೊಸೀಜರ್ ಏನಿದೆ ಅದು ಮಾಡ್ಬೋದು. ಕರೆಕ್ಟ್ ಅಲ್ಲ? ಮತ್ತೆ ಕೆಲವೊಂದು ಇವಾಗ ಸಿಟೀಸ್ ಅಲ್ಲಿ ನೋಡ್ಬೋದು ನಿಮಗೆ ಪಾರ್ಕಿಂಗ್ ಜಾಗನೇ ಇರಲ್ಲ. ನಮ್ಗೆ ಪಾರ್ಕಿಂಗ್ ಕೂಡ ತುಂಬಾ ಜಾಗ ಇದೆ ಇಲ್ಲಿ. ಓಕೆ. ಯಾವುದೇ ತರ ಟೆನ್ಷನ್ ಇಲ್ಲ. ಸೊ ಇನ್ ಕೇಸ್ ನೀವೇನಾದ್ರೂ ಯಾರಾದ್ರೂ ಬಂದ್ಬಿಟ್ಟು ಟಾಟಾ ಕಾರ್ಸ್ ನ ಪರ್ಚೇಸ್ ಮಾಡಬೇಕು ಅಂದ್ರೆ ಸೊ ಡೈರೆಕ್ಟ್ ಆಗಿ ಬಂದ್ಬಿಟ್ಟು ನೀವು ಆವ್ಲಲ್ಲಿಗೆ ಬಂದ್ಬಿಟ್ರೆ ನಿಮಗೆ ಆರಾಮಾಗಿ ಟೆಸ್ಟ್ ಡ್ರೈವ್ ತಗೊಬೋದು. ಗಾಡಿ ಲೈಕ್ ಸ್ಪೇಷಿಯಸ್ ಆಗಿದೆ, ಪಾರ್ಕಿಂಗು. ಆರಾಮಾಗಿ ನೀವು ಟೆಸ್ಟ್ ಡ್ರೈವ್ ತಗೊಂಡು ಗಾಡಿನ ಫುಲ್ ಎಂಜಾಯ್ ಮಾಡಿ ನಿಮ್ಗೆ ಹೆಂಗ್ ಬೇಕೋ ಹಂಗೆ ಓಡಿಸ್ಬೋದು. ನಾನು ಬಂದ್ಬಿಟ್ಟು ಗಾಡಿನ ಫುಲ್ಲಾಗಿ ಓಡಿಸಿದೆ, ತುಂಬ ಚೆನ್ನಾಗಿದೆ ಗಾಡಿ. ಇನ್ ಕೇಸ್ ಯಾರಿಗಾದ್ರೂ ಈ ಗಾಡಿ ಪರ್ಟಿಕ್ಯುಲರ್ ಆಗಿ ಈ ಗಾಡಿ ಬೇಕು ಅಂದರೆ ಆರಾಮಾಗಿ ಸರ್ ನಂಬರ್ ಬಂದ್ಬಿಟ್ಟು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ, ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸರ್ ಏನು ಆಫರ್ಸ್ ಕೊಡ್ತೀರಾ ನಮ್ಮ ವ್ಯೂವರ್ಸ್ ಕಡೆಯಿಂದ ಯಾರಾದರೂ ಬಂದರೆ? ಸರ್ ಖಂಡಿತ ನಮ್ಮ ಕಡೆಯಲ್ಲಿ ಏನು ಬೆಸ್ಟ್ ಆಗುತ್ತೋ ಆಕ್ಸೆಸರಿ ಕಾಂಪ್ಲಿಮೆಂಟರಿ ಆಗಿ ಆಕ್ಸೆಸರೀಸ್ ಕೊಡ್ತೀವಿ. ಮತ್ತೆ ಡೆಲಿವರಿ ಸೆರೆಮನಿ ಗ್ರ್ಯಾಂಡ್ ಆಗಿ ಮಾಡ್ಕೊಡ್ತೀವಿ ಸರ್. ನಿಮಗೆ ಕಾರ್ ತಗೊಂಡ್ಮೇಲೆ ಡೆಲಿವರಿ ದಿನ ನಿಮ್ಗೊಂದು ಮೆಮೊರಿ ಆಗಿದ್ದು ಆಗುತ್ತೆ. ಓಕೆ. ಸೊ ಅದು ಕೂಡ ಮಾಡ್ಕೊಡ್ತೀರಾ? ಕಾಂಪ್ಲಿಮೆಂಟರಿ ಏನಾಗುತ್ತೋ ಅದು ಕೂಡ ನಮ್ಮ ಚಾನಲ್ ಕಡೆಯಿಂದ ಬಂದ್ರೆ ಮಾಡ್ಕೊಡ್ತೀರಾ? ಓಕೆ. ಸೊ ಸೂಪರ್ ಸರ್, ತುಂಬಾ ಥ್ಯಾಂಕ್ಸ್ ಸರ್ ಇಷ್ಟೊತ್ತು ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದಕ್ಕೆ. ಮಳೆ ಬೇರೆ ಬರ್ತಾ ಇದೆ, ಮಳೆಯಲ್ಲೇ ಬಂದ್ಬಿಟ್ಟು ನಿಮ್ನ ಶೂಟ್ ಮಾಡ್ತಾ ಇದೀವಿ. ಪರವಾಗಿಲ್ಲ ಸರ್. ಸೊ ಫ್ರೆಂಡ್ಸ್, ಈ ವಿಡಿಯೋ ಬಂದ್ಬಿಟ್ಟು ಒಂದು ಯೂನಿಕ್ ಆಗಿರುತ್ತೆ. ಸೊ ಯಾರು ಈ ತರ ಕಂಟೆಂಟ್ ಮಾಡಿರಲ್ಲ ಅನ್ಸ್ತಾ ಇದೆ ನನ್ನ ಪ್ರಕಾರ ನಮ್ಮ ಕರ್ನಾಟಕದಲ್ಲಿ.